ಜೂಲಿಯಸ್ ಸೀಸರ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರತಕ್ಕಂತಹ ಟ್ರಾಜಿಡಿಗಳಲ್ಲಿ ಇದು ಕೂಡ ಒಂದಾಗಿದೆ. ತುಂಬಾ ಫೇಮಸ್ ಆಗಿರತಕ್ಕಂತಹ ಒಂದು ಡ್ರಾಮಾ ಇದಾಗಿರುತ್ತೆ. ತನ್ನದೇ ಜನಗಳಿಂದ ಒಬ್ಬ ನಾಯಕನಾಗಿರ್ತಕ್ಕಂತಹ ಜೂಲಿಯಸ್ ಸೀಸರ್ ಯಾವ ರೀತಿ ಮೋಸಕ್ಕೆ ಒಳಗಾಗ್ತಾನೆ ಮತ್ತು ಇವನು ನಂಬಿರ್ತಕ್ಕಂತಹ ಇವನ ಫ್ರೆಂಡ್ಸ್ ಯಾವ ರೀತಿ ಇವನನ್ನು ಕೊಲ್ತಾರೆ ಅಂತಕ್ಕಂಥದ್ದನ್ನು ಮತ್ತು ಅಧಿಕಾರಕ್ಕಾಗಿ ಯಾವ ರೀತಿ ಯಾವ ಮಟ್ಟಕ್ಕಾದರೂ ಜನಗಳು ಇಳಿಯಬಹುದು ಅಂತಕ್ಕಂಥದ್ದನ್ನು ಈ ಒಂದು ನಾಟಕದಲ್ಲಿ ನಾವು ಮೇನ್ ಥೀಮ್ಸ್ ಆಗಿ ನೋಡ್ತಾ ಹೋಗ್ತೇವೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ನಾಟಕದ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟ್ ನೋಡಿ. ಜೂಲಿಯಸ್ ಸೀಸರ್ ಈಸ್ ಎ ಫೇಮಸ್ ಪ್ಲೇ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಇಟ್ ಈಸ್ ಎ ಟ್ರಾಜಿಡಿ. ನೋಡಿ, ಟ್ರಾಜಿಡಿ ಅಂದರೆ ದುಃಖಾಂತವನ್ನು ಹೊಂದಿರತಕ್ಕಂತಹ ನಾಟಕಗಳನ್ನು ಟ್ರಾಜಿಡಿ ಅಂತೇಳಿ ಕರಿತೇವೆ. ನಿಮಗೆ ಗೊತ್ತಿರೋ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಅನೇಕ ಟ್ರಾಜಿಡಿಗಳನ್ನು ಬರೆದಿರ್ತಾರೆ. ದ ಪ್ಲೇ ಟೆಲ್ಸ್ ದ ಸ್ಟೋರಿ ಆಫ್ ಜೂಲಿಯಸ್ ಸೀಸರ್, ಎ ಪವರ್ಫುಲ್ ರೋಮನ್ ಲೀಡರ್. ಸೊ ಇಲ್ಲಿ ನಾವು ಪ್ರಸ್ತುತವಾಗಿ ಏನು ಮೇನ್ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ಜೂಲಿಯಸ್ ಸೀಸರ್ ಏನಿದಾರೋ ಇವರು ರೋಮನ್ ಲೀಡರ್ ಆಗಿರ್ತಾರೆ. ಆ್ಯಂಡ್ ಹೌ ಹೀಸ್ ಓನ್ ಫ್ರೆಂಡ್ಸ್ ಟರ್ನ್ ಅಗೇನ್ಸ್ಟ್ ಹಿಮ್. ಮೊದಲಿಗೆ ಹೇಳಿದಾಗೆ ಇವನ ಆಪ್ತರು ಅನ್ನಿಸಿಕೊಂಡಂತಹ ಫ್ರೆಂಡ್ಸ್ ಏನು ಮಾಡ್ತಾರೆ, ಇವನ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ದಾರೆ. ಇಟ್ ಆಲ್ಸೋ ಶೋಸ್ ಹೌ ಪವರ್, ಪ್ರೈಡ್ ಆ್ಯಂಡ್ ಜಲಸಿ ಕ್ಯಾನ್ ಲೀಡ್ ಟು ಡಿಸ್ಟ್ರಕ್ಷನ್. ಪವರ್ ಅಂದರೆ ಅಧಿಕಾರ ಅಂತೇಳಿ, ಪ್ರೈಡ್ ಆ್ಯಂಡ್ ಜಲಸಿ ಹೊಟ್ಟೆ ಕಿಚ್ಚನ ಭಾವನೆಗಳು ಯಾವ ರೀತಿ ಒಂದು ಸರ್ವನಾಶಕ್ಕೆ ದಾರಿ ಮಾಡಿಕೊಡ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ದ ಪ್ಲೇ ಈಸ್ ಸೆಟ್ ಇನ್ ಏನ್ಸಿಯಂಟ್ ರೋಮ್. ಸೊ ಈ ಒಂದು ನಾಟಕ ನಡೀತಕ್ಕಂಥದ್ದು ಏನ್ಸಿಯಂಟ್ ರೋಮ್ ಸಿಟಿಯಲ್ಲಿ. ಇನ್ನು ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಬಹಳ ಮುಖ್ಯ ಕ್ಯಾರೆಕ್ಟರ್ಗಳು ಯಾವುವು ಅಂತಕ್ಕಂಥದ್ದನ್ನು ಒಂದ್ಸರಿ ನೋಡೋಣ. ಜೂಲಿಯಸ್ ಸೀಸರ್ ಮೊದಲಿಗೆ ಹೇಳಿದಾಗೆ ಒಂದು ನಾಟಕದ ಮೇನ್ ಕ್ಯಾರೆಕ್ಟರ್ ಆಗಿದ್ದಾರೆ. ಎ ಗ್ರೇಟ್ ರೋಮನ್ ಜನರಲ್ ಆ್ಯಂಡ್ ರೂಲರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವನು ಬ್ರೂಟಸ್. ಇವನು ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಎ ನೋಬಲ್ ರೋಮನ್ ಆ್ಯಂಡ್ ಫ್ರೆಂಡ್ ಆಫ್ ಸೀಸರ್. ಒಳ್ಳೆ ವ್ಯಕ್ತಿಯ ಜೊತೆಗೆ ಜೂಲಿಯಸ್ ಸೀಸರ್ನ ಒಬ್ಬ ಫ್ರೆಂಡ್ ಕೂಡ ಆಗಿರ್ತಾನೆ. ಇನ್ನು ಕ್ಯಾಶಿಯಸ್ ಅಂತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಎ ಕ್ಲೆವರ್ ಆ್ಯಂಡ್ ಜೆಲಸ್ ಮ್ಯಾನ್. ತುಂಬಾ ಬುದ್ಧಿವಂತ ಇರ್ತಾನೆ, ಆದರೆ ಹೊಟ್ಟೆ ಕಿಚ್ಚು. ಜೂಲಿಯಸ್ ಸೀಸರ್ನ ಕಂಡ್ರೆ ಇವನಿಗೆ ಆಗ್ತಾ ಇರೋದಿಲ್ಲ. ಅವನ ಯಶಸ್ಸನ್ನು ನೋಡಿ ಇವನು ಯಾವಾಗಲೂ ಕೂಡ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾನೆ. ಹೂ ಡಿಸ್ಲೈಕ್ ಸೀಸರ್ಸ್ ಪವರ್. ಏನಾದರೂ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದರೆ ಅವನಿಗೆ ಅವಮಾನ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಾದರೂ ಮಾಡಿ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬರಬಾರ್ದು, ಅವನನ್ನು ಕೊಲ್ಲಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿರ್ತಕ್ಕಂತಹ ಮುಖ್ಯ ವ್ಯಕ್ತಿಗಳಲ್ಲಿ ಇವನು ಕೂಡ ಒಬ್ಬನಾಗಿರ್ತಾನೆ. ಇನ್ನು ಮಾರ್ಕ್ ಆ್ಯಂಟೋನಿ. ಎಲ್ಲರೂ ಕೂಡ ಜೂಲಿಯಸ್ ಸೀಸರ್ನ ವಿರುದ್ಧವಾಗಿ ಇದ್ದರೂ ಕೂಡ ಮಾರ್ಕ್ ಆ್ಯಂಟೋನಿ ಕೂಡ ಯಾವಾಗಲೂ ಜೂಲಿಯಸ್ ಸೀಸರ್ ಜೊತೆನೇ ಇರ್ತಾನೆ. ಅವನ ಒಬ್ಬ ಲಾಯಲ್ ಫ್ರೆಂಡ್ ಕೂಡ ಆಗಿರ್ತಾನೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಕ್ಯಾಸ್ಕಾ, ಡಿಶಿಯಸ್, ಟ್ರೆಬೋನಿಯಸ್, ಸಿನ್ನ. ಇವರೆಲ್ಲರೂ ಕೂಡ ಜೂಲಿಯಸ್ ಸೀಸರ್ನ ವಿರುದ್ಧವಾಗಿ ಇದ್ದಂಥವ್ರೆ. ಒಂದು ಮೋಸದ ಜಾಲವನ್ನು ಹೆಣೆದಂತಹ ವ್ಯಕ್ತಿಗಳು ಅವರಾಗಿರ್ತಾರೆ. ಇನ್ನು ಮತ್ತೊಂದು ಕ್ಯಾರೆಕ್ಟರ್ ಕ್ಯಾಲ್ಪೋರ್ನಿಯಾ ಅಂತಕ್ಕಂಥವಳು ಸೀಸರ್ಸ್ನ ವೈಫ್ ಆಗಿರ್ತಾಳೆ. ಇನ್ನು ಪೋರ್ಷಿಯಾ ಬ್ರೂಟಸ್ನ ವೈಫ್ ಆಗಿರ್ತಾಳೆ. ಸೂದ್ಸೇಯರ್ ಅಂದರೆ ಭವಿಷ್ಯದ ಬಗ್ಗೆ ನುಡಿತಕ್ಕಂತಹ ಒಬ್ಬ ವ್ಯಕ್ತಿ, ಎ ಫಾರ್ಚೂನ್ ಟೆಲ್ಲರ್ ಅಂತ ಹೇಳಿ ಹೇಳ್ತೇವೆ. ಇನ್ನು ಮತ್ತೊಂದು ಕ್ಯಾರೆಕ್ಟರ್ ಆಕ್ಟಿವಿಯಸ್ ಸೀಸರ್, ಸೀಸರ್ಸ್ ಅಡಾಪ್ಟೆಡ್ ಸನ್ ಅಂದರೆ ದತ್ತು ಮಗ ಆಗಿರ್ತಾನೆ ಜೂಲಿಯಸ್ ಸೀಸರ್ಗೆ. ಸಮರಿಯನ್ನು ನೋಡ್ತಾ ಹೋಗೋಣ. ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಏನ್ಸಿಯಂಟ್ ರೋಮ್. ದ ಪೀಪಲ್ ಆರ್ ಹ್ಯಾಪಿ ಬಿಕಾಸ್ ಜೂಲಿಯಸ್ ಸೀಸರ್ ಹ್ಯಾಸ್ ರಿಟರ್ನ್ಡ್ ಆಫ್ಟರ್ ವಿನಿಂಗ್ ಎ ವಾರ್. ಈ ಒಂದು ನಾಟಕ ಆರಂಭ ಆದಂತಹ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ ಒಂದು ಯುದ್ಧದಲ್ಲಿ ಜಯಗಳಿಸಿ ತನ್ನ ಒಂದು ರಾಜ್ಯಕ್ಕೆ ಅಂದರೆ ಏನ್ಸಿಯಂಟ್ ರೋಮ್ಗೆ ವಾಪಸ್ ಬರ್ತಾ ಇರ್ತಾನೆ. ವಿನ್ನಿಂಗ್ ಎ ವಾರ್. ಹಿ ಹ್ಯಾಸ್ ಡಿಫೀಟೆಡ್ ಹಿಸ್ ಎನಿಮೀಸ್ ಆ್ಯಂಡ್ ಬಿಕಮ್ ವೆರಿ ಪವರ್ಫುಲ್. ತನ್ನ ಶತ್ರುಗಳನ್ನು ಸೋಲಿಸಿ ಇವನು ವಾಪಸ್ ಬರ್ತಾ ಇದ್ದಾನೆ. ದ ಸ್ಟ್ರೀಟ್ಸ್ ಆರ್ ಫುಲ್ ಆಫ್ ಸೆಲೆಬ್ರೇಷನ್ಸ್. ನೋಡಿ, ಈಗ ಒಬ್ಬ ಶತ್ರುವನ್ನು ಸೋಲಿಸಿ ತಮ್ಮ ಒಬ್ಬ ನಾಯಕ ವಾಪಸ್ ಬರ್ತಾ ಇದ್ದಾನೆ ಅಂದರೆ ಆ ಬೀದಿಗಳಲ್ಲಿ ಸಂಭ್ರಮಾಚರಣೆ ನಡೀತಕ್ಕಂಥದ್ದು ಕಾಮನ್ ಅಲ್ವಾ. ಸೊ ಅಲ್ಲೆಲ್ಲರೂ ಕೂಡ ಪ್ರಜೆಗಳು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಬಟ್ ನಾಟ್ ಎವ್ರಿ ಒನ್ ಈಸ್ ಹ್ಯಾಪಿ ಅಬೌಟ್ ಇಟ್. ಅಲ್ಲಿರ್ತಕ್ಕಂತಹ ಜನಗಳಲ್ಲಿ ಅನೇಕರು ಸಂಭ್ರಮವನ್ನು ಪಡ್ತಾ ಇರ್ಬೋದು, ಬಟ್ ಅದರ ಒಳಗಡೆ ಕೆಲವೊಂದಿಷ್ಟು ಜನ ಆ ಒಂದು ಈವೆಂಟನ್ನು ಎಂಜಾಯ್ ಮಾಡ್ತಾ ಇಲ್ಲ. ಅವರ ಮನಸ್ಸಿನ ಒಳಗಡೆ ಒಂದು ಹಗೆ, ದ್ವೇಷ, ಹೊಟ್ಟೆ ಕಿಚ್ಚನ ಭಾವನೆಗಳು ಅಲ್ಲಿರ್ತವೆ. ಸಮ್ ನೋಬಲ್ ರೋಮನ್ಸ್. ನೋಬಲ್ ಅಂದರೆ ಶ್ರೀಮಂತ ರೋಮನ್ಗಳು, ಜನಗಳು ಅಂತೇಳಿ ಕೆಲವೊಂದಿಷ್ಟು ಜನ, ಲೈಕ್ ಫ್ಲಾವಿಯಸ್ ಆ್ಯಂಡ್ ಮಾರ್ಯುಲಸ್ ಆರ್ ವರೀಡ್. ಸೊ ಇವರಿಬ್ಬರು ಕೂಡ ವರಿ ಆಗಿರ್ತಕ್ಕಂಥದ್ದನ್ನು ಆರಂಭದಲ್ಲಿ ನೋಡ್ತೇವೆ. ದೇ ಥಿಂಕ್ ಸೀಸರ್ ವಾಂಟ್ಸ್ ಟು ಬಿಕಮ್ ಎ ಕಿಂಗ್. ಅವ್ರು ಅಂದ್ಕೊಳ್ತಾರೆ ಏನಪ್ಪ ಅಂದರೆ ಜೂಲಿಯಸ್ ಸೀಸರ್ ಇನ್ಮೇಲೆ ಎಲ್ಲಿ ರೋಮ್ಗೆ ರಾಜ ಆಗಿಬಿಡ್ತಾನೋ ಅಂತಕ್ಕಂತಹ ಒಂದು ಭಯ ಅವ್ರಿಗಿದೆ. ದೇ ಬಿಲೀವ್ ರೋಮ್ ಶುಡ್ ಬಿ ಎ ರಿಪಬ್ಲಿಕ್. ಅವ್ರ ಪ್ರಕಾರ ರೋಮ್ ಏನಿತ್ತೋ ಅದು ರಿಪಬ್ಲಿಕ್ ಆಗಿ ಅಂದರೆ ಪ್ರಜೆಗಳೇ ಅಲ್ಲಿ ನಾಯಕರಾಗಬೇಕು, ಆ ರೀತಿಯ ಒಂದು ವ್ಯವಸ್ಥೆ ಅಲ್ಲಿತ್ತು.
ಹಾಗೇ ಇರಬೇಕದು, ಯಾರು ಕೂಡ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬರಬಾರದು ಅಂತಕ್ಕಂಥದ್ದು ಅವರ ಆಸೆ ಆಗಿರುತ್ತೆ. ವೇರ್ ನೋ ಮ್ಯಾನ್ ಹ್ಯಾಸ್ ಆಲ್ ದ ಪವರ್, ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ಅಧಿಕಾರವು ಕೇಂದ್ರೀಕೃತ ಆಗಬಾರ್ದು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಭಯ ಇದೆ, ಎಲ್ಲಿ ಜೂಲಿಯಸ್ ಸೀಸರ್ ತಮಗೆಲ್ಲ ನಾಯಕನಾಗಿ ಬಿಡ್ತಾನೋ ಅಂತಕ್ಕಂಥದ್ದು. ದೇ ರಿಮೂವ್ ಡೆಕೋರೇಷನ್ಸ್ ಫ್ರಮ್ ಸೀಸರ್ಸ್ ಸ್ಟ್ಯಾಚ್ಯೂಸ್ ಆ್ಯಂಡ್ ಸ್ಕೋಲ್ಡ್ ದ ಪೀಪಲ್ ಫಾರ್ ಪ್ರೈಸಿಂಗ್ ಹಿಮ್ ಟೂ ಮಚ್. ಅವ್ರೇನು ಮಾಡ್ತಾರೆ, ಜೂಲಿಯಸ್ ಸೀಸರ್ನ ಒಂದು ಸ್ಟ್ಯಾಚ್ಯೂಸ್ಗಳಿಗೆ ಅಲ್ಲೇನು ಡೆಕೋರೇಷನ್ ಮಾಡಿರ್ತಾರೋ ಅವೆಲ್ಲವನ್ನು ರಿಮೂವ್ ಮಾಡ್ತಾರೆ, ತೆಗೆದು ಹಾಕ್ತಾರೆ ಮತ್ತು ಜನಗಳನ್ನು ಬೈತಾ ಇದ್ದಾರೆ, ಈ ರೀತಿ ನೀವು ಮಾಡಬಾರ್ದು, ಅಷ್ಟೊಂದು ಹೊಗಳತಕ್ಕಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಜನಗಳಿಗೆ ಹೇಳ್ತಾರೆ ಇವರು. ವೈಲ್ ಸೀಸರ್ ಈಸ್ ವಾಕಿಂಗ್ ಥ್ರೂ ದ ಕ್ರೌಡ್ ಎ ಸೂಥ್ಸೇಯರ್ ವಾರ್ನ್ಸ್ ಹಿಮ್. ಸೊ ಸೀಸರ್ ಅಲ್ಲಿ ವಾಕ್ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಸೂಥ್ಸೇಯರ್ ಅಂದರೆ ಈ ಒಂದು ಭವಿಷ್ಯದ ಬಗ್ಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಮುಂಚೆನೆ ನುಡಿತಕ್ಕಂತಹ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ, ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾನೆ ಜೂಲಿಯಸ್ ಸೀಸರ್ಗೆ. ಆ ವಾರ್ನಿಂಗ್ ಯಾವುದಪ್ಪ ಅಂದರೆ ಬಿವೇರ್ ದ ಐಡಸ್ ಆಫ್ ಮಾರ್ಚ್. ತುಂಬಾ ಫೇಮಸ್ ಆಗಿರತಕ್ಕಂತಹ ಹೇಳಿಕೆ ಇದಾಗಿದೆ, ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ. ಬಿವೇರ್ ದ ಐಡಸ್ ಆಫ್ ಮಾರ್ಚ್ ಅಂತೇಳಿ ಹೇಳ್ತಾನೆ. ಇದರ ಅರ್ಥ ಇಟ್ ಮೀನ್ಸ್ ಹಿ ಶುಡ್ ಬಿ ಕೇರ್ಫುಲ್ ಆನ್ ಮಾರ್ಚ್ 15, ಅಂದರೆ ಬರ್ತಕ್ಕಂತಹ ಈ ಒಂದು ಮಾರ್ಚ್ 15ನೇ ತಾರೀಕು ಏನಿದೆನೋ ಅವತ್ತು ನೀನು ತುಂಬಾ ಕೇರ್ಫುಲ್ ಆಗಿರಬೇಕು. ಬಟ್ ಸೀಸರ್ ಲಾವ್ಸ್ ಆ್ಯಂಡ್ ಇಗ್ನೋರ್ಸ್ ದ ವಾರ್ನಿಂಗ್. ಆದರೆ ಜೂಲಿಯಸ್ ಸೀಸರ್ ಆ ಒಂದು ಮಾತಿನಲ್ಲಿ ನಂಬಿಕೆಯನ್ನು ಇಟ್ಟಿರೋದಿಲ್ಲ, ಸುಮ್ಮನೆ ನಗ್ತಾನೆ, ನಕ್ಕು ತನ್ನ ಪಾಡಿತಾನೋ ಹೊರಟು ಹೋಗ್ತಾನೆ ಅಲ್ಲಿಂದ, ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಇನ್ ಅನದರ್ ಪಾರ್ಟ್ ಆಫ್ ದ ಸಿಟಿ ಟೂ ನೋಬಲ್ಮೆನ್ ಕ್ಯಾಶಿಯಸ್ ಆ್ಯಂಡ್ ಬ್ರೂಟಸ್ ಟಾಕ್. ಸೊ ಆ ಒಂದು ಸಿಟಿಯ ಇನ್ನೊಂದು ಕಡೆ ಇಬ್ಬರು ವ್ಯಕ್ತಿಗಳು ಏನೋ ಮಾತಾಡ್ತಾ ಇದ್ದಾರೆ, ಕ್ಯಾಶಿಯಸ್ ಮತ್ತು ಬ್ರೂಟಸ್. ಬ್ರೂಟಸ್ ಈಸ್ ಸೀಸರ್ಸ್ ಕ್ಲೋಸ್ ಫ್ರೆಂಡ್. ನೋಡಿ, ಬ್ರೂಟಸ್ ಬೇರೆ ಯಾರೂ ಅಲ್ಲ, ಮೊದಲಿಗೆ ಹೇಳಿದಾಗೆ ಜೂಲಿಯಸ್ ಸೀಸರ್ನ ಒಬ್ಬ ಆಪ್ತ ಮಿತ್ರ ಆಗಿರ್ತಾನೆ. ಹೀ ಈಸ್ ಆನೆಸ್ಟ್ ಆ್ಯಂಡ್ ಲವ್ಸ್ ರೋಮ್ ಡೀಪ್ಲಿ. ತನ್ನ ರಾಜ್ಯದ ಬಗ್ಗೆ ಇವನಿಗೂ ಕೂಡ ತುಂಬಾ ಹೆಮ್ಮೆ ಇರುತ್ತೆ. ಅದರ ಜೊತೆಗೆ ಇವನೊಬ್ಬ ಪ್ರಾಮಾಣಿಕ ವ್ಯಕ್ತಿಯೂ ಕೂಡ ಆಗಿರ್ತಾನೆ. ಜೂಲಿಯಸ್ ಸೀಸರ್ನ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಹೆಮ್ಮೆಯನ್ನು ಕೂಡ ಇವನು ಹೊಂದಿರ್ತಾನೆ. ಕ್ಯಾಶಿಯಸ್ ಹವೆವರ್ ಈಸ್ ಜಲಸ್ ಆಫ್ ಸೀಸರ್. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ನಲ್ವಲ್ಲಿ ಕ್ಯಾಶಿಯಸ್, ಅವನು ಮಾತ್ರ ಹಾಗಲ್ಲ, ಜೂಲಿಯಸ್ ಸೀಸರ್ನ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅವನಾಗಿರ್ತಾನೆ. ಹಿ ಫೀಲ್ಸ್ ಆಂಗ್ರಿ ದಟ್ ಸೀಸರ್ ಹ್ಯಾಸ್ ಸೋ ಮಚ್ ಪವರ್ ಆ್ಯಂಡ್ ಫೇಮ್. ಅವನಿಗೆ ಹೊಟ್ಟೆ ಕಿಚ್ಚು ಇರತಕ್ಕಂಥದ್ದು ಯಾವುದ್ರ ಬಗ್ಗೆ ಅಂದರೆ, ಏನಪ್ಪ ಜನಗಳು ಇಷ್ಟೊಂದು ಜೂಲಿಯಸ್ ಸೀಸರ್ನನ್ನು ಹೊಗಳ್ತಾರಲ್ಲ, ಅಷ್ಟೊಂದು ಹೆಸರು ಮಾಡಿಬಿಟ್ಟಿದ್ದಾನೆ ಮತ್ತು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಒಂದು ಶಕ್ತಿ, ಪವರ್ ಜೂಲಿಯಸ್ ಸೀಸರ್ಗೆ ಸಿಕ್ಕಿದೆಯಲ್ಲ ಅಂತಕ್ಕಂತಹ ಒಂದು ಜಲಸಿ ಇವನಿಗಿರುತ್ತೆ. ಕ್ಯಾಶಿಯಸ್ ಟ್ರೈಸ್ ಟು ಟರ್ನ್ ಬ್ರೂಟಸ್ ಅಗೇನ್ಸ್ಟ್ ಸೀಸರ್. ಸೊ ಇಲ್ಲಿ ನೋಡಿ, ಕ್ಯಾಶಿಯಸ್ ಒಂದು ಪ್ಲಾನ್ ಮಾಡ್ತಾನೆ. ಅದೇನಪ್ಪ ಅಂದರೆ, ಬ್ರೂಟಸ್ ಏನು ಸೀಸರ್ನ ಆಪ್ತಮಿತ್ರ ಇದ್ದಾನೋ ಅವನನ್ನು ಸೀಸರ್ನ ವಿರುದ್ಧವಾಗಿ ನಿಂತ್ಕೊಳ್ಳೋ ಹಾಗೆ ಮಾಡ್ತಕ್ಕಂತಹ ಒಂದು ಕೆಟ್ಟ ಒಂದು ಯೋಚನೆ ಅವನ ತಲೆಯಲ್ಲಿ ಬರ್ತಾ ಇದೆ. ಹೀ ಸೇಸ್ ದ್ಯಾಟ್ ಸೀಸರ್ ಈಸ್ ನಾಟ್ ಬೆಟರ್ ದ್ಯಾನ್ ದೆಮ್. ಸೊ ಹೇಳ್ತಾನೆ, ಸೀಸರ್ ಏನಿದಾನೋ ಜೂಲಿಯಸ್ ಸೀಸರ್ ನಮಗಿಂತ ಏನು ಶ್ರೇಷ್ಠ ವ್ಯಕ್ತಿ ಅಲ್ಲ, ನಾವೇ ಅವನಿಗಿಂತ ಉತ್ತಮ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. He tells Brutus that Caesar is becoming proud and wants to be a king. ಸೊ ಬರ್ತಾ ಬರ್ತಾ ಜೂಲಿಯಸ್ ಸೀಸರ್ ಪ್ರೌಡ್ ಆಗ್ತಾ ಇದ್ದಾನೆ, ಅಂದರೆ ತನ್ನ ಅಧಿಕಾರದ ಬಗ್ಗೆ ಅತಿಯಾಗಿರ್ತಕ್ಕಂತಹ ಒಂದು ತಾನೇ ಶ್ರೇಷ್ಠ ಅಂತಕ್ಕಂತಹ ಭಾವನೆಯನ್ನು ಅವನು ಹೊಂದ್ತಾ ಇದ್ದಾನೆ ಮತ್ತು ಒಬ್ಬ ರಾಜನಾಗಿ ಬದಲಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನೋಡಿ, ಅಂದಿನ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಆ ರೋಮ್ಗೆ ರಾಜ ಇರಲಿಲ್ಲ, ಪ್ರಜೆಗಳೇ ನಡೆಸ್ತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲಿತ್ತು. ಆದರೆ ಈಗ ಎಲ್ಲಿ ಜೂಲಿಯಸ್ ಸೀಸರ್ ಒಬ್ಬ ರಾಜ ಆಗಿಬಿಡ್ತಾನೋ ಅಂತಕ್ಕಂತಹ ಭಯ ಆ ಕ್ಯಾಶಿಯಸ್ಗೆ ಇಲ್ಲಿ ಕಾಡ್ತಾ ಇದೆ. ಕ್ಯಾಶಿಯಸ್ ಸೇಸ್ ದ್ಯಾಟ್ ಇಫ್ ಸೀಸರ್ ಬಿಕಮ್ಸ್ ಕಿಂಗ್ ಆಲ್ ರೋಮನ್ಸ್ ವಿಲ್ ಬಿಕಮ್ ಸ್ಲೇವ್ಸ್. ಒಂದು ವೇಳೆ ಸೀಸರ್ ಏನಾದರೂ ರಾಜ ಆಗಿಬಿಟ್ರೆ ನಾವೆಲ್ಲರೂ, ಅಂದರೆ ರೋಮನ್ಸ್ ಏನಿದ್ದಾವೆ ನಾವೆಲ್ಲರೂ ಕೂಡ ಸ್ಲೇವ್ಸ್ ಅಂದರೆ ಗುಲಾಮರಾಗಿ ಬಿಡ್ತೇವೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಬ್ರೂಟಸ್ ಲಿಸನ್ಸ್ ಕ್ವಾಯಟ್ಲಿ. ಬ್ರೂಟಸ್ ಸುಮ್ಮನೆ ಅದೆಲ್ಲವನ್ನು ಕೇಳಿಸ್ಕೊಳ್ತಾ ಹೋಗ್ತಾನೆ. ಹಿ ಲವ್ಸ್ ಸೀಸರ್ ಬಟ್ ಹಿ ಆಲ್ಸೋ ಲವ್ಸ್ ರೋಮ್ ಮೋರ್. ನೋಡಿ, ಅವನಿಗೆ ಜೂಲಿಯಸ್ ಸೀಸರ್ ಕುರಿತು ತುಂಬಾ ಪ್ರೀತಿ ಇದೆ, ಅದರ ಜೊತೆಗೆ ಆ ಒಂದು ರೋಮ್ ಸಾಮ್ರಾಜ್ಯವನ್ನು ಕೂಡ ಅವನು ಪ್ರೀತಿಸ್ತಕ್ಕಂತಹ ವ್ಯಕ್ತಿಯಾಗಿದ್ದಾನೆ. ಕ್ಯಾಶಿಯಸ್ ಕ್ಯಾನ್ ಸಿ ಬ್ರೂಟಸ್ ಕನ್ಫ್ಯೂಷನ್, ಸೊ ಹಿ ಮೇಕ್ಸ್ ಎ ಪ್ಲ್ಯಾನ್. ನೋಡಿ, ಆ ಬ್ರೂಟಸ್ ಏನಿದಾನೋ ಆ ಕ್ಯಾಶಿಯಸ್ ಏನೇ ಹೇಳಿದರೂ ಕೂಡ ಸುಲಭವಾಗಿ ನಂಬೋದಿಲ್ಲ, ಒಂದು ಕನ್ಫ್ಯೂಷನಲ್ಲಿ ಇರ್ತಾನೆ. ಅದಕ್ಕೆ ಕ್ಯಾಶಿಯಸ್ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇಲ್ಲಿ ಏನಾದರೂ ಮಾಡಿ ಆ ಬ್ರೂಟಸ್ ನಂಬಬೇಕು ತಮ್ಮ ಪ್ಲ್ಯಾನ್ಗಳನ್ನು. ಆ ರೀತಿಯಲ್ಲಿ ಕ್ಯಾಶಿಯಸ್ ಡಿಸೈಡ್ಸ್ ಟು ಫೂಲ್ ಬ್ರೂಟಸ್. ಸೊ ಏನಾದರೂ ಮಾಡಿ ಆ ಕ್ಯಾಶಿಯಸ್ ಏನು ಮಾಡ್ತಾನೆ ಅಂದರೆ ಬ್ರೂಟಸ್ನನ್ನು ನಂಬೋ ರೀತಿಲಿ ಮೋಸ ಮಾಡ್ತಾ ಇದ್ದಾನೆ. ಹಿ ರೈಟ್ಸ್ ಫಾಲ್ಸ್ ಲೆಟರ್ಸ್ ಪ್ರಿಟೆಂಡಿಂಗ್ ದೇ ಆರ್ ಫ್ರಮ್ ಡಿಫ್ರೆಂಟ್ ರೋಮನ್ ಸಿಟಿಜನ್ಸ್. ಇವನೇನು ಮಾಡ್ತಾನೆ ಅಂದರೆ ಕೆಲವೊಂದಿಷ್ಟು ಲೆಟರ್ಗಳನ್ನು ಬರೀತಾನೆ. ಅದೇನಪ್ಪ ಲೆಟರ್ ಅಂದರೆ, ಆ ಒಂದು ರೋಮನ್ ಸಾಮ್ರಾಜ್ಯದ ಬೇರೆ ಬೇರೆ ಪ್ರಜೆಗಳು ಜೂಲಿಯಸ್ ಸೀಸರ್ನ ಕುರಿತು ಕಳವಳವನ್ನು ವ್ಯಕ್ತಪಡಿಸ್ತಕ್ಕಂತಹ ಲೆಟರ್ಗಳ ರೂಪದಲ್ಲಿ ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಲೆಟರ್ಗಳನ್ನು ಬರೀತಾನೆ. ಆ ಲೆಟರ್ಗಳು ಬ್ರೂಟಸ್ ಕೈಗೆ ಸಿಗಬೇಕು, ಆ ರೀತಿಯಲ್ಲಿ ಇಡ್ತಾನೆ.
ದ ಲೆಟರ್ಸ್ ಸೇ ದಟ್ ದ ಪೀಪಲ್ ಆರ್ ಅನ್ಹ್ಯಾಪಿ ವಿತ್ ಸೀಸರ್. ಅಂದರೆ ಆ ಲೆಟರ್ಗಳಲ್ಲಿ ಏನಿರುತ್ತೆ ಅಂದರೆ ಜೂಲಿಯಸ್ ಸೀಸರ್ ಕುರಿತು ಅಸಮಾಧಾನ ತಮಗಿರ್ತಕ್ಕಂಥದ್ದನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಜನಗಳು ಅನ್ನೋ ರೀತಿಯಲ್ಲಿ ಬರೆದಿರ್ತಾನೆ. ಆ್ಯಂಡ್ ವಾಂಟ್ ಬ್ರೂಟಸ್ ಟು ಪ್ರೊಟೆಕ್ಟ್ ದೇರ್ ಫ್ರೀಡಮ್. ಅದ್ರ ಸಲುವಾಗಿ ಅವರೆಲ್ಲ ಒಂದು ಮನವಿಯನ್ನು ಕೊಡೋ ರೀತಿಯಲ್ಲಿ ಬರೆದಿದ್ದಾನೆ. ಬ್ರೂಟಸ್, ನೀನೇ ನಮ್ಮನ್ನು ಏನಾದರೂ ಮಾಡಿ ಕಾಪಾಡಬೇಕು, ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕು ನೀನು ಅನ್ನೋ ರೀತಿಯಲ್ಲಿ ಬ್ರೂಟಸ್ನೇ ಒಬ್ಬ ನಾಯಕನಾಗಿ ಪ್ರತಿಬಿಂಬಿಸೋ ರೀತಿಯಲ್ಲಿ ಅಲ್ಲಿ ಪತ್ರಗಳನ್ನು ಮೋಸದಿಂದ ಬರೆದು ಅವನಿಗೆ ಸಿಗುವಂತೆ ಮಾಡಿರ್ತಾನೆ. ಕ್ಯಾಶಿಯಸ್ ಸೀಕ್ರೆಟ್ಲಿ ಲೀವ್ಸ್ ದ ಲೆಟರ್ಸ್ ವೇರ್ ಬ್ರೂಟಸ್ ವಿಲ್ ಫೈಂಡ್ ದಮ್. ಸೊ ಬ್ರೂಟಸ್ ಎಲ್ಲಿ ಸಿಗಬಹುದು ಇವು ಈ ಲೆಟರ್ಗಳು ಅಂತಕ್ಕಂಥದ್ದನ್ನು ಗುರುತಿಸಿಬಿಟ್ಟು ಅಂತಹ ಜಾಗದಲ್ಲಿ ಆ ಲೆಟರ್ಸ್ಗಳನ್ನು ಸೀಕ್ರೆಟಾಗಿ ಕ್ಯಾಶಿಯಸ್ ಇಡ್ತಾನೆ. ವೆನ್ ಬ್ರೂಟಸ್ ರೀಡ್ಸ್ ದೆಮ್ ಹಿ ಬಿಲೀವ್ಸ್ ದ್ಯಾಟ್ ದ ಪೀಪಲ್ ರಿಯಲಿ ವಾಂಟ್ ಹಿಮ್ ಟು ಆ್ಯಕ್ಟ್ ಅಗೇನ್ಸ್ಟ್ ಸೀಸರ್. ಸೊ ಮೊದಲಿಗೆ ಕ್ಯಾಶಿಯಸ್ ಹೇಳಿದಾಗ ಇವನಿಗೆ ಕೇವಲ ಸಂಶಯ ಇತ್ತು, ಸಂಪೂರ್ಣವಾಗಿ ನಂಬಿರಲಿಲ್ಲ. ಆದರೆ ಯಾವಾಗ ಆ ಒಂದು ಲೆಟರ್ಸ್ಗಳನ್ನು ತೆಗೆದುಕೊಂಡು ಬ್ರೂಟಸ್ ಓದ್ತಾನೋ ಆಗ ಅವನಿಗೆ ಜೂಲಿಯಸ್ ಸೀಸರ್ ಕುರಿತು ಸ್ವಲ್ಪ ಭಯವೃತ್ತಿಯಲ್ಲಿ ಜನಗಳು ನಿಜವಾಗ್ಲೂ ಭಯಭೀತರಾಗಿದ್ದಾರೋ ಇವನಿಂದ ಅಂತೇಳಿ ನಂಬಿಬಿಡ್ತಾನೆ. Slowly he begins to think that Caesar's death may be necessary for the good of Rome. ಸೊ ನಿಧಾನಕ್ಕೆ ಅವನು ಥಿಂಕ್ ಮಾಡ್ತಾನೆ, ಜೂಲಿಯಸ್ ಸೀಸರ್ನಿಂದ ಈ ಒಂದು ಸಾಮ್ರಾಜ್ಯಕ್ಕೆ ಹಾನಿ ಆಗಬಹುದು ಅಂತೇಳಿ. ಸೊ ಆ ಒಂದು ಜೂಲಿಯಸ್ ಸೀಸರ್ನ ಒಂದು ಸಾವನ್ನು ಅಲ್ಲಿ ಬಯಸಲಾಗ್ತಾ ಇದೆ, ಅದು ಅವಶ್ಯಕತೆ ಇದು ಕೂಡ ಇದೆ ಅಂತೇಳಿ ನಂಬ್ತಾನೆ. ಎ ಫ್ಯೂ ಡೇಸ್ ಲೇಟರ್ ಕ್ಯಾಶಿಯಸ್ ಆ್ಯಂಡ್ ಸಮ್ ಅದರ್ ಮೆನ್ ಕಮ್ ಟು ಮೀಟ್ ಬ್ರೂಟಸ್. ಸ್ವಲ್ಪ ದಿನಗಳ ನಂತರದಲ್ಲಿ ಕ್ಯಾಶಿಯಸ್ ಇರ್ಬೋದು ಮತ್ತು ಬೇರೆ ಒಂದಿಷ್ಟು ಜನಗಳು ಬ್ರೂಟಸ್ನನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ದೇರ್ ನೇಮ್ಸ್ ಆರ್ ಕಾಸ್ಕಾ, ಸಿನ್ನಾ, ಡಿಶಿಯಸ್, ಟ್ರೆಬೋನಿಸ್ ಆ್ಯಂಡ್ ಮೆಟಲಸ್ ಸಿಂಬರ್. ಸೊ ಇವರೆಲ್ಲ ಬಂದು ಭೇಟಿ ಆಗ್ತಾರೆ. ದೇ ಆರ್ ಆಲ್ ಪಾರ್ಟ್ ಆಫ್ ದ ಸೀಕ್ರೆಟ್ ಗ್ರೂಪ್ ದ್ಯಾಟ್ ವಾಂಟ್ಸ್ ಟು ಕಿಲ್ ಸೀಸರ್. ಅವರೆಲ್ಲರೂ ಕೂಡ ಜೂಲಿಯಸ್ ಸೀಸರ್ನನ್ನು ಸಾಯಿಸಲೇಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂತಹ ಸಂಚುಕೋರರಾಗಿರ್ತಾರೆ. ಬ್ರೂಟಸ್ ಫೈನಲಿ ಅಗ್ರೀಸ್ ಟು ಜಾಯಿನ್ ದೆಮ್. ಫೈನಲಿ ಬ್ರೂಟಸ್ ತನ್ನ ಒಂದು ರಾಜ್ಯದ ಅಥವಾ ಪ್ರಜೆಗಳ ಒಂದು ಸುಖಕ್ಕಾಗಿ ಅವರ ಒಂದು ಕೆಟ್ಟ ಯೋಚನೆ ಏನಿತ್ತೋ ಅದಕ್ಕೆ ಒಪ್ಕೋಬೇಕಾಗತ್ತೆ. ಅವನಿಗೆ ಗೊತ್ತಿಲ್ಲ ಅದು ಮೋಸ ಅಂಥೇಳಿ. He believes that Caesar may become a tyrant if he gets the crown. ಸೊ ಎಲ್ಲಿ ಇವನೊಬ್ಬ tyrant ಅಂದರೆ ನಿರಂಕುಶ ಪ್ರಭು ಅಂತೇಳಿ, ಅಂದರೆ ಎಲ್ಲ ತೀರ್ಮಾನಗಳನ್ನು ಒಬ್ಬ ವ್ಯಕ್ತಿನೇ ತೆಗೆದುಕೊಳ್ತಕ್ಕಂತಹ ವ್ಯವಸ್ಥೆ. ಸೊ ಎಲ್ಲಿ ಸೀಸರ್ ಈ ರೀತಿ ನಿರಂಕುಶ ಆಗಿಬಿಡ್ತಾನೋ, ಎಲ್ಲರನ್ನು ನೆಗ್ಲೆಕ್ಟ್ ಮಾಡಿ ಈ ಒಂದು ಕ್ರೌನ್ ಏನಿತ್ತೋ, ಸಿಂಹಾಸನ ಏನಿತ್ತೋ, ಪಟ್ಟಾಭಿಷೇಕ ಏನಿತ್ತೋ ಅವನೇ ಮಾಡ್ಕೊಂಡ್ಬಿಡ್ತಾನೆ, ಅಧಿಕಾರ ಎಲ್ಲ ಅವನಿಗೆ ಸೇರುತ್ತೆ ಅಂತೇಳಿ ಅವರೆಲ್ಲರೂ ಕೂಡ ನಂಬಿದ್ದಾರೆ. ಬ್ರೂಟಸ್ನನ್ನು ಕೂಡ ನಂಬಿಸ್ತಾರೆ. ಬ್ರೂಟಸ್ ಸೇಸ್ ದೇ ಶುಡ್ ಕಿಲ್ ಸೀಸರ್ ಆನರಬಲಿ ನಾಟ್ ಆ್ಯಂಗ್ರಿಲಿ. ಸೊ ಬ್ರೂಟಸ್ ಹೇಳ್ತಾನೆ, ಸೀಸರ್ನನ್ನು ತುಂಬ ಕೆಟ್ಟದಾಗಿ ನಾವು ಕೊಲ್ಲಬಾರದು ಮತ್ತು ಕೋಪದಿಂದನೂ ಕೂಡ ಕೊಲ್ಲಬಾರದು, ಒಂದು ಗೌರವಯುತವಾಗಿ ಅವನನ್ನು ಕೊಲ್ಲಬೇಕು ಅಂತಕ್ಕಂತಹ ಒಂದು ಸಲಹೆಯನ್ನು ಬ್ರೂಟಸ್ ಅಲ್ಲಿ ಕೊಡ್ತಾನೆ. He does not want to kill anyone else, not even Caesar's friend Mark Antony. ನೋಡಿ, ಕೇವಲ ಕೊಲ್ಲಬೇಕಾಗಿರೋದು ಸೀಸರ್ನನ್ನು ಮಾತ್ರ, ಅವನನ್ನು ಬಿಟ್ಟು ಬೇರೆ ಯಾವ ವ್ಯಕ್ತಿಯನ್ನು ಕೂಡ ಕೊಲ್ಲಬಾರದು ಅಂಥೇಳಿ ಅವನು ಒಂದು ಸಲಹೆಯನ್ನು ಕೊಡ್ತಾನೆ. ಅಲ್ಲಿದ್ದಂಥವರು ಮಾರ್ಕ್ ಆ್ಯಂಟೋನಿ ಮತ್ತು ಜೂಲಿಯಸ್ ಸೀಸರ್ನ ಹೆಂಡತಿ ಮತ್ತು ಅವನ ಸಾಕು ಮಗ ಇರ್ತಾರೆ. ಎಲ್ಲರನ್ನು ಕೊಂದ್ಬಿಡ್ಬೇಕು ಅಂತಕ್ಕಂತಹ ಒಂದು ಪ್ಲ್ಯಾನನ್ನು ಹೊಂದಿರ್ತಾರೆ. ಆದರೆ ಇದಕ್ಕೆ ಬ್ರೂಟಸ್ ಒಪ್ಕೊಳ್ಳೋದಿಲ್ಲ. ಅವನು ಕೇವಲ ಸೀಸರ್ನನ್ನು ಮಾತ್ರ ಕೊಲ್ಲಬೇಕು ಅಂಥೇಳಿ ಅಲ್ಲಿ ಡಿಮ್ಯಾಂಡ್ ಮಾಡ್ತಾನೆ. ಕ್ಯಾಶಿಯಸ್ ವಾಂಟ್ಸ್ ಟು ಕಿಲ್ ಆ್ಯಂಟೋನಿ ಟು, ಬಟ್ ಬ್ರೂಟಸ್ ರೆಫ್ಯೂಸಸ್. ಏನಾದರೂ ಮಾಡಿ ಆ್ಯಂಟೋನಿ ಅನ್ನೋದ್ರು ಕೊಲ್ಲೇಬೇಕು ಅಂತೇಳಿ ಕ್ಯಾಶಿಯಸ್ ಸಲಹೆ ನೀಡ್ತಾನೆ. ಬ್ರೂಟಸ್ ಒಪ್ಕೊಳ್ಳೋದಿಲ್ಲ. ಹಿ ಬಿಲೀವ್ಸ್ ದ್ಯಾಟ್ ಆ್ಯಂಟೋನಿ ಈಸ್ ವೀಕ್ ಆ್ಯಂಡ್ ವಿಲ್ ನಾಟ್ ಕಾಸ್ ಎನಿ ಹಾರ್ಮ್. ನೋಡಿ, ಅಷ್ಟೊಂದು ಭಯಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ್ಯಂಟೋನಿ ಅಂತಕ್ಕಂಥವನು ಏನಿದಾನೋ ತುಂಬಾ ವೀಕ್ ಆಗಿರ್ತಕ್ಕಂತಹ ವ್ಯಕ್ತಿ, ಅವನಿಂದ ನಮಗೆ ಯಾವುದೇ ತೊಂದರೆ ಇಲ್ಲ, ಅವನನ್ನು ಕೊಲ್ಲೋದು ಬೇಡ ಅಂತೇಳಿ ಬ್ರೂಟಸ್ ಹೇಳ್ತಾನೆ. ದ ನೈಟ್ ಬಿಫೋರ್ ದ ಮರ್ಡರ್, ಅಂದರೆ ಆ ಒಂದು ಮರ್ಡರ್ ನಡೆಯೋದಕ್ಕಿಂತ ಮೊದಲಿನ ರಾತ್ರಿ, ದ್ಯಾಟ್ ನೈಟ್ ಸ್ಟ್ರೇಂಜ್ ಥಿಂಗ್ಸ್ ಹ್ಯಾಪನ್ಡ್ ಇನ್ ರೋಮ್. ಆ ಒಂದು ರಾತ್ರಿ ಏನೇನೋ ಘಟನೆಗಳು ನಡೀತಾ ಇದ್ದಾವೆ. ದೆರ್ ಆರ್ ಸ್ಟೋಮ್ಸ್, ಪ್ರವಾಹಗಳೇ ಬರ್ತಾ ಇದ್ದಾವೆ. ಲೈಟ್ನಿಂಗ್, ಗುಡುಗು ಮಿಂಚುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಆ್ಯಂಡ್ ಘೋಸ್ಟ್ಲಿ ಸೈಟ್ಸ್ ಇನ್ ದ ಸ್ಟ್ರೀಟ್ಸ್, ಭಯಂಕರವಾಗಿರ್ತಕ್ಕಂತಹ ಭೂತ ಪ್ರೇತಾತ್ಮಗಳು ಆ ಒಂದು ಬೀದಿಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ ಜನಗಳಿಗೆ. ಪೀಪಲ್ ಸಿ ಲಯನ್ಸ್ ಆ್ಯಂಡ್ ಬರ್ನಿಂಗ್ ಮೆನ್. ಸೊ ಅಲ್ಲಿರ್ತಕ್ಕಂತಹ ಜನಗಳು ಸಿಂಹಗಳನ್ನು ನೋಡ್ತಾರೆ, ಸುಟ್ಟು ಹೋಗ್ತಕ್ಕಂತಹ ಬೆಂಕಿಯಲ್ಲಿ ಬಿದ್ದಂತಹ ಜನಗಳನ್ನು ನೋಡ್ತಾರೆ. ಎವ್ರಿ ಒನ್ ಫೀಲ್ಸ್ ಅಫ್ರೇಡ್, ಎಲ್ಲರೂ ಕೂಡ ಭಯಕ್ಕೆ ಒಳಗಾಗಿದ್ದಾರೆ. ದೀಸ್ ಆರ್ ಬ್ಯಾಡ್ ಸೈನ್ಸ್, ಇವೆಲ್ಲವೂ ಕೂಡ ಯಾವುದೋ ಒಂದು ಅಶುಭದ ಸಂಕೇತ, ಕೆಟ್ಟ ಘಟನೆ ನಡೆಯಬಹುದು ಅಂತಕ್ಕಂತಹ ಸಂಕೇತಗಳಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಇನ್ ಸೀಸರ್ಸ್ ಹೌಸ್ ಹಿಸ್ ವೈಫ್
ಕ್ಯಾಲ್ಪುರ್ನಿಯಾ ಹ್ಯಾಸ್ ಎ ಟೆರ್ರಿಬಲ್ ಡ್ರೀಮ್. ಈ ಕಡೆ ಸೀಸರ್ನ ಮನೆಯಲ್ಲಿ ಅವನ ಹೆಂಡತಿ ತುಂಬಾ ಕೆಟ್ಟದಾಗಿರ್ತಕ್ಕಂತಹ ಒಂದು ಕನಸನ್ನು ಕಾಣ್ತಾ ಇದ್ದಾಳೆ. ಶಿ ಡ್ರೀಮ್ಸ್ ದಟ್ ಸೀಸರ್ಸ್ ಸ್ಟ್ಯಾಚ್ಯೂ ಈಸ್ ಬ್ಲೀಡಿಂಗ್ ಆ್ಯಂಡ್ ದಟ್ ಪೀಪಲ್ ಆರ್ ವಾಷಿಂಗ್ ದರ್ ಹ್ಯಾಂಡ್ಸ್ ಇನ್ ಇಸ್ ಬ್ಲಡ್. ಸೊ ಅವಳ ಕನಸಲ್ಲಿ ಏನು ಬಂದಿತ್ತು ಅಂದರೆ ಈ ಜೂಲಿಯಸ್ ಸೀಸರ್ನ ಸ್ಟ್ಯಾಚ್ಯೂ ಮೂರ್ತಿ ಏನಿತ್ತು ಅಲ್ಲಿಂದ ರಕ್ತ ಹೊರಗಡೆ ಬರ್ತಾ ಇರೋದಾಗಿ, ಮತ್ತು ಆ ಪ್ರಜೆಗಳೇನಿದ್ರು ಜನಗಳೇನಿದ್ರು ಆ ರಕ್ತದಿಂದ ತಮ್ಮ ಒಂದು ಕೈಗಳನ್ನು ತೊಳೆದುಕೊಳ್ತಾ ಇರತಕ್ಕಂತಹ ಒಂದು ಕೆಟ್ಟ ಕನಸು ಅವಳಿಗೆ ಬಿದ್ದಿರುತ್ತೆ. She begs him not to go to the Senate the next morning. She fears something bad will happen. ಸೊ ನೆಕ್ಸ್ಟ್ ಮಾರ್ನಿಂಗ್ ಆ ಒಂದು ಸೆನೆಟ್ಗೆ ಹೋಗ್ತಕ್ಕಂತಹ ಒಂದು ಪ್ಲ್ಯಾನ್ ಜೂಲಿಯಸ್ ಸೀಸರ್ಗೆ ಇರುತ್ತೆ. ಆದರೆ ಹೆಂಡತಿ ಹೇಳ್ತಾಳೆ, ದಯವಿಟ್ಟು ನೀನು ಇವತ್ತು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ. ಯಾಕೆಂದರೆ ಏನೋ ಕೆಟ್ಟದ್ದು ಆಗುತ್ತೆ ಅಂತಕ್ಕಂತಹ ಭಯ ಅವಳ ಮನಸ್ಸಲ್ಲಿರುತ್ತೆ. ಅದಕ್ಕೆ ಸೀಸರ್ ಮೊದಲಿಗೆ ಒಪ್ಕೊಳ್ತಾನೆ. ಸೀಸರ್ ಫಸ್ಟ್ ಅಗ್ರೀಸ್ ಟು ಸ್ಟೇ ಹೋಮ್. ಆಯಿತು, ನಾನು ಹೋಗೋದಿಲ್ಲ ಇವತ್ತು ಅಂತ ಒಪ್ಕೊಳ್ತಾನೆ. ಆದರೆ ನೋಡಿ ಏನಾಗುತ್ತೆ. ಬಟ್ ದೆನ್ ಡಿಶಿಯಸ್, ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್ ಕಮ್ಸ್ ಟು ವಿಸಿಟ್. ನೆನ್ಪಿಟ್ಕೊಳ್ಳಿ, ಈ ಡಿಶಿಯಸ್ ಬಂದು ಏನು ಮಾಡ್ತಾನೆ, ಅಲ್ಲಿ ಒಂದು ಸಂಚನ ರೂಪಿಸ್ತಾನೆ, ಏನಾದರೂ ಮಾಡಿ ಸೀಸರ್ನನ್ನು ಕರೆದುಕೊಂಡು ಹೋಗಬೇಕು ಅಂತೇಳಿ. ಡಿಶಿಯಸ್ ಕ್ಲೆವರ್ಲಿ ಚೇಂಜಸ್ ದ ಮೀನಿಂಗ್ ಆಫ್ ಕ್ಯಾಲ್ಪುರ್ನಿಯಾಸ್ ಡ್ರೀಮ್. ಸೊ ಅವಳ ಒಂದು ಕನಸು ಏನಿತ್ತೋ ಅದರ ಮೀನಿಂಗನ್ನೇ ಇವನು ಬೇರೆ ಥರ ಹೇಳ್ತಾ ಹೋಗ್ತಾನೆ. ಹೀ ಸೇಸ್ ದ ಡ್ರೀಮ್ ಮೀನ್ಸ್ ದಟ್ ಸೀಸರ್ ವಿಲ್ ಗಿವ್ ಲೈಫ್ ಆ್ಯಂಡ್ ಸ್ಟ್ರೆಂತ್ ಟು ರೋಮ್. ಸೊ ಅಲ್ಲಿ ಅವನೇನು ಹೇಳೋದು ಅಂದರೆ, ನೀನು ನಿನ್ನ ಮೂರ್ತಿ ರಕ್ತ ಕಾರಿದೆ ಅಂದರೆ ಕನಸಲ್ಲಿ, ಅದರ ಅರ್ಥ ಇಡೀ ರೋಮ್ ಸಾಮ್ರಾಜ್ಯಕ್ಕೆ ನೀನು ಒಳ್ಳೆಯದನ್ನು ಮಾಡ್ತೀಯಾ, ಲೈಫ್ ಒಂದು ಜೀವನ ಕೊಡ್ತೀಯಾ, ಒಂದು ಶಕ್ತಿಯನ್ನು ಕೊಡ್ತೀಯಾ, ಅದರ ಸೂಚಕ ಅದು ಅಂತೇಳಿ ಅವನು ಹೇಳ್ತಾನೆ. He also tells Caesar that the senators plan to give him a crown that day. ಸೊ ಇವತ್ತು ಎಲ್ಲರೂ ನಿನಗೆ ಒಂದು ಕ್ರೌನನ್ನು, ಅಂದರೆ ನಿನ್ನೆ ಒಬ್ಬ ನಾಯಕನನ್ನಾಗಿ ನೇಮಕ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತೇಳಿ ಅವನು ಸುಳ್ಳು ಒಂದು ಭರವಸೆಯನ್ನು ಅಲ್ಲಿ ಕೊಡ್ತಾ ಇದ್ದಾನೆ. ಇಫ್ ಹಿ ಸ್ಟೇಸ್ ಹೋಮ್ ದೇ ಮೇ ಥಿಂಕ್ ಹಿ ಈಸ್ ಅಫ್ರೇಡ್. ಒಂದು ವೇಳೆ ನೀನು ಬರಲಿಲ್ಲ ಸೆನೆಟ್ಗೆ ಅಂದರೆ ಅವರು ನೀನು ಹೆದರ್ಕೊಂಡಿದೆಯಾ, ಹೆದರ್ಪುಕ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ, ಹಾಗಾಗಿ ನೀನು ಬರಲೇಬೇಕು ಅಂತೇಳಿ ಹೇಳ್ತಾನೆ. Caesar feels proud and decides to go to the Senate, ignoring his wife's warning. ಸೊ ಸೀಸರ್ ಏನು ಮಾಡ್ತಾನೆ, ಈ ಡಿಸಿಯಸ್ ಹೇಳಿರ್ತಕ್ಕಂತಹ ಎಲ್ಲ ಮಾತುಗಳನ್ನು ನಂಬ್ತಾನೆ ಮತ್ತು ತನ್ನ ಬಗ್ಗೆ ತನಗೆ ಹೆಮ್ಮೆ ಅನಿಸುತ್ತೆ. ಸೊ ತನ್ನ ಹೆಂಡತಿ ಕೊಟ್ಟಂತಹ ಸಲಹೆಯನ್ನು ತಿರಸ್ಕಾರ ಮಾಡಿ ಇವನು ಆ ಒಂದು ಸೆನೆಟ್ಗೆ ಹೊರಡ್ತಾನೆ. ದ ಅಸಾಸಿನೇಷನ್ ಆಫ್ ಸೀಸರ್, ಅಂದರೆ ಅವನನ್ನು ಯಾವ ರೀತಿ ಹತ್ಯೆ ಮಾಡಲಾಗುತ್ತೆ ಅಂತಕ್ಕಂಥದ್ದನ್ನು. ಅಟ್ ದ ಸೆನೆಟ್ ಆಲ್ ದ ಕಾನ್ಸ್ಪಿರೇಟರ್ಸ್ ಗ್ಯಾದರ್ ಅರೌಂಡ್ ಸೀಸರ್. ಸೊ ಅಲ್ಲೆಲ್ಲರೂ ಕೂಡ ಜೂಲಿಯಸ್ ಸೀಸರ್ನ ವಿರುದ್ಧ ನಿಂತ್ಕೊಂಡಿರ್ತಾರೆ. ಬಟ್ ಅದು ಅವನಿಗೆ ಗೊತ್ತಿಲ್ಲ. ಇವನು ಬಂದಾಗ ಅವನನ್ನು ಸುತ್ತುವರಿತಾರೆ. ದೇ ಪ್ರಿಟೆಂಡ್ ಟು ಆಸ್ಕ್ ಫಾರ್ ಮರ್ಸಿ ಫಾರ್ ಮೆಟಲಸ್ ಸಿಂಬರ್ಸ್ ಬ್ರದರ್. ಸೊ ಅಲ್ಲಿ ಇನ್ನೊಬ್ಬ ವ್ಯಕ್ತಿ, ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಯು ಕೂಡ ಇರ್ತಾನೆ, ಅವನನ್ನು ಗಡೀಪಾರು ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ಮೆಟಲಸ್ ಸಿಂಬರ್ಸ್ ಬ್ರದರ್ಗೆ ಕ್ಷಮೆಯನ್ನು ನೀಡಬೇಕು ನೀನು ಅಂಥೇಳಿ ಅವರು ಒಂದು ಬೇಡಿಕೆಯನ್ನು ಇಡ್ತಾರೆ. ಹೂ ಹ್ಯಾಸ್ ಬಿನ್ ಬ್ಯಾನಿಶ್ಡ್. ಬ್ಯಾನಿಶ್ಡ್ ಅಂದರೆ ನಿಷೇಧ ಹೇರಿರೋದು ಅಥವಾ ಗಡಿಯನ್ನು ಬಿಟ್ಟು ಆಚೆ ಹಾಕಿರ್ತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ, ಫ್ರಮ್ ರೋಮ್. ಸೀಸರ್ ರೆಫ್ಯೂಸಸ್ ಟು ಚೇಂಜ್ ಹಿಸ್ ಡಿಸಿಷನ್. ತನ್ನ ಒಂದು ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಸೀಸರ್ ಒಪ್ಕೊಳ್ಳೋದಿಲ್ಲ. ದೆನ್ ಸಡನ್ಲಿ ಕಾಸ್ಕಾ ಸ್ಟ್ಯಾಬ್ಸ್ ಸೀಸರ್. ಆ ತಕ್ಷಣವೇ ಆ ಕಾಸ್ಕಾ ಏನಿದ್ನೋ ಮೊದಲನೇ ಬಾರಿ ವಿಲಿಯಂ ಸೀಸರ್ಗೆ ಬಂದು ತನ್ನ ಒಂದು ಕತ್ತಿಯಿಂದ ಸ್ಟ್ಯಾಬ್ ಅಂದರೆ ಇರಿಯೋದು ಅಂತೇಳಿ, ಚುಚ್ಚೋದು ಅಂತೇಳಿ. ಒನ್ ಬೈ ಒನ್ ದ ಅದರ್ಸ್ ಸ್ಟ್ಯಾಬ್ಸ್ ಹಿಮ್ ಟು. ಬೇರೆಯವರು ಒಬ್ಬರಾದ್ಮೇಲೆ ಒಬ್ಬರು ಬಂದು ತಮ್ಮ ಒಂದು ಕತ್ತಿಗಳಿಂದ ಸೀಸರ್ನನ್ನು ಇರಿತಾ ಹೋಗ್ತಾರೆ. ಕೊನೆಯದಾಗಿ ಫೈನಲಿ ಬ್ರೂಟಸ್, ಹಿಸ್ ಬೆಸ್ಟ್ ಫ್ರೆಂಡ್, ಆಲ್ಸೋ ಸ್ಟ್ಯಾಬ್ಸ್ ಹಿಮ್. ಕೊನೆಯದಾಗಿ ಅವನ ಬೆಸ್ಟ್ ಫ್ರೆಂಡ್ ಆಗಿದ್ದಂತಹ ಬ್ರೂಟಸ್ ಕೂಡ ಬಂದು ತನ್ನ ಕತ್ತಿಯಿಂದ ಸೀಸರ್ನ ಚುಚ್ಚಿಬಿಡ್ತಾನೆ. ಸೀಸರ್ ಲುಕ್ಸ್ ಎಟ್ ಬ್ರೂಟಸ್ ವಿತ್ ಶಾಕ್ ಆ್ಯಂಡ್ ಸ್ಯಾಡ್ನೆಸ್ ಆ್ಯಂಡ್ ಸೇಸ್. ಸೀಸರ್ ಅದನ್ನು ಕಂಡು ತುಂಬಾ ಗಾಬರಿಗೆ ಒಳಗಾಗ್ತಾನೆ. ಒಂದು ಶಾಕ್ ಆಗುತ್ತೆ ಅವನಿಗೆ. ಯಾಕೆಂದರೆ ಅವರೆಲ್ಲರೂ ಕೂಡ ಅವನಿಗೆ ಇರಿದಿದ್ದು ಅವನಿಗೇನು ಆಶ್ಚರ್ಯವನ್ನು ತಂದಿರಲಿಲ್ಲ. ಆದರೆ ತನ್ನ ಬೆಸ್ಟ್ ಫ್ರೆಂಡ್ ಅಂತೇಳಿ ಅವನೇನು ನಂಬಿದ್ನೋ ಅದೇ ವ್ಯಕ್ತಿ ಬಂದು ಈಗ ಇವನ್ನ ಕೊಲ್ಲಿಕ್ಕೆ ನಿಂತ್ಕೊಂಡಿದ್ದಾನೆ. ತುಂಬ ಬೇಸರದಿಂದನೇ ಹೇಳ್ತಾನೆ. ಎಟ್ ಟು ಬ್ರೂಟ್, ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಲೈನ್ ಇದಾಗಿದೆ. ಯು ಟು ಬ್ರೂಟಸ್, ನೀನು ಕೂಡ ನಾ ಬ್ರೂಟಸ್ ಅಂತ ಹೇಳ್ತಾನೆ ಸೀಸರ್ ಸತ್ತು ಬೀಳ್ತಾನೆ. ದೆನ್ ಸೀಸರ್ ಫಾಲ್ಸ್ ಡೆಡ್ ಎಟ್ ದ ಫೀಟ್ ಆಫ್ ಪಾಂಪೇಸ್ ಸ್ಟ್ಯಾಚ್ಯೂ. ಸೊ ಅಲ್ಲಿ ಪಾಂಪೆನ ಒಂದು ಸ್ಟ್ಯಾಚ್ಯೂ ಇರುತ್ತೆ, ಅದರ ಕೆಳಗಡೆನೆ ಇವನು ಬೀಳ್ತಾನೆ. ದ ಕಾನ್ಸ್ಪಿರೇಟರ್ಸ್ ಶೌಟ್ ಲಿಬರ್ಟಿ, ಫ್ರೀಡಮ್, ಟಿರಾನಿ ಇಸ್ ಡೆಡ್. ಸೊ ಅವರೆಲ್ಲರೂ ಕೂಡ ಕೂಗ್ತಾ ಇದ್ದಾರೆ, ಸ್ವಾತಂತ್ರ್ಯ ಸ್ವಾತಂತ್ರ್ಯ, ನಿರಂಕುಶ ಅಧಿಕಾರಿ ಸತ್ತು ಹೋದ ಅಂತೇಳಿ ಅವರೆಲ್ಲ ಕೂಗಾಡಲಿಕ್ಕೆ ಶುರು ಹಚ್ಕೊಳ್ತಾರೆ ಸಂತೋಷದಿಂದ. ದೇ ಬಿಲೀವ್ ದೇ ಹ್ಯಾವ್ ಸೇವ್ಡ್ ರೋಮ್ ಫ್ರಮ್ ಎ ಡಿಕ್ಟೇಟರ್. ಅವ್ರು ನಂಬಿರ್ತಾರೆ ಏನಪ್ಪ ಅಂದರೆ ಒಬ್ಬ ಸರ್ವಾಧಿಕಾರಿಯಿಂದ ನಾವು ರೋಮನ್ನು ರಕ್ಷಣೆ ಮಾಡಿದ್ದೇವೆ ಅಂತಕ್ಕಂಥದ್ದು ಅವರ ನಂಬಿಕೆ ಆಗಿರುತ್ತೆ. ಬ್ರೂಟಸ್ ಸ್ಪೀಚ್ ಟು ದ ಪೀಪಲ್. ಸೊ ಈ ರೀತಿ ಸೀಸರ್ ಸತ್ತ ಮೇಲೆ ಅಲ್ಲಿರ್ತಕ್ಕಂತಹ ಜನಗಳನ್ನು ಕುರಿತು ಬ್ರೂಟಸ್ ಒಂದು ಭಾಷಣವನ್ನು ಮಾಡ್ತಾ ಇದ್ದಾನೆ.
ಆಫ್ಟರ್ ಸೀಸರ್ಸ್ ಡೆತ್ ದ ಕಾನ್ಸ್ಪಿರೇಟರ್ಸ್ ಟ್ರೈ ಟು ಕಾಮ್ ದ ಪೀಪಲ್. ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂತಹ ಜನಗಳು ಸಿಟ್ಟಿಗೆ ಹೇಳ್ಬೋದು, ಯಾಕೆಂದರೆ ಸೀಸರ್ನನ್ನು ಕೊಂದಿರೋದನ್ನು ಅವರು ಅಪಾರ್ಥ ಮಾಡಿಕೊಂಡು ತಮ್ಮ ವಿರುದ್ಧವೇ ತಿರುಗಿ ಬೀಳ್ಬೋದು ಅಂತಕ್ಕಂತಹ ಭಯ ಅವ್ರಿಗಿದೆ. ಬ್ರೂಟಸ್ ಸ್ಪೀಕ್ಸ್ ಟು ದ ಕ್ರೌಡ್. ಅವರನ್ನು ಸಮಾಧಾನ ಮಾಡಲಿಕ್ಕೆ ಅಂತೇಳಿ ಬ್ರೂಟಸ್ ಆ ಜನಗಳನ್ನು ಉದ್ದೇಶಿಸಿ ಮಾತನಾಡ್ತಾನೆ. ಹಿ ಸೇಸ್ ದ್ಯಾಟ್ ಹಿ ಲವ್ಡ್ ಸೀಸರ್ ಬಟ್ ಕಿಲ್ಡ್ ಹಿಮ್ ಬಿಕಾಸ್ ಹಿ ವಾಸ್ ಟು ಆಂಬಿಷಿಯಸ್. ತಾನು ಕೂಡ ಸೀಸರನ್ನು ಪ್ರೀತಿಸ್ತಾ ಇದ್ದೆ, ಬಟ್ ಅವನನ್ನು ಕೊಲ್ಲಲಿಕ್ಕೆ ಕಾರಣ ಏನಪ್ಪ ಅಂದರೆ ಸೀಸರ್ ತುಂಬಾ ಆಂಬಿಷಿಯಸ್ ಆಗಿಬಿಟ್ಟಿದ್ದ, ಅಧಿಕಾರದ ಒಂದು ವ್ಯಾಮೋಹ ಅವನನ್ನು ಆವರಿಸಿಬಿಟ್ಟಿತ್ತು. ಆ ಉದ್ದೇಶದಿಂದ ಹಿ ಸೇಸ್ ಹಿ ಡಿಡ್ ಇಟ್ ಫಾರ್ ದ ಗುಡ್ ಆಫ್ ರೋಮ್. ಸೊ ಅವನನ್ನು ಕೊಂದಿರೋದು ಯಾಕೆಂದರೆ ಈ ಒಂದು ರೋಮನ ಒಳಿತಿಗಾಗಿ ಅಂಥೇಳಿ ಆ ಜನಗಳನ್ನು ಕುರಿತು ಭಾಷಣವನ್ನು ಮಾಡ್ತಾನೆ. ದ ಪೀಪಲ್ ಬಿಲೀವ್ ಹಿಮ್. ಜನಗಳು ಅವನು ಹೇಳಿದ್ದನ್ನು ನಂಬ್ತಾರೆ. ದೇ ಪ್ರೈಸ್ ಬ್ರೂಟಸ್ ಆ್ಯಂಡ್ ಕಾಲ್ ಹಿಮ್ ಎ ಹೀರೋ. ಸೊ ಅವರೆಲ್ಲರೂ ಕೂಡ ಬ್ರೂಟಸ್ನನ್ನು ಒಬ್ಬ ನಾಯಕನಾಗಿ ನೋಡ್ತಾ ಇದ್ದಾರೆ, ಒಬ್ಬ ಹೀರೋ ಅಂತೇಳಿ ಕರೀತಾರೆ. ದೇ ಥಿಂಕ್ ಸೀಸರ್ಸ್ ಡೆತ್ ವಾಸ್ ರೈಟ್. ಅವರ ಪ್ರಕಾರ ಈಗ ಸೀಸರ್ ಸತ್ತಿದ್ದು ಒಳ್ಳೆಯದೇ ಆಯಿತು. ಆಂಟೋನೀಸ್ ಕ್ಲೆವರ್ ಸ್ಪೀಚ್. ನಂತರದಲ್ಲಿ ಬ್ರೂಟಸ್ನ ಭಾಷಣದ ನಂತರ ಆಂಟೋನಿ ಅಂದರೆ ಸೀಸರ್ನ ಮತ್ತೊಬ್ಬ ಬೆಸ್ಟ್ ಫ್ರೆಂಡ್ ಆಗಿರ್ತಕ್ಕಂತಹ ಆಂಟೋನಿಯಲ್ಲಿ ಒಂದು ಭಾಷಣವನ್ನು ಮಾಡ್ತಾನೆ. ದೆನ್ ಮಾರ್ಕ್ ಆಂಟೋನಿ, ಸೀಸರ್ಸ್ ಲಾಯಲ್ ಫ್ರೆಂಡ್ ಕಮ್ಸ್ ಟು ಸ್ಪೀಕ್. ಬ್ರೂಟಸ್ ಅಲೋಸ್ ಹಿಮ್ ಟು ಸ್ಪೀಕ್ ಎಟ್ ದ ಫ್ಯೂನರಲ್ ಬಟ್ ವಾನ್ಸ್ ಹಿಮ್ ನಾಟ್ ಟು ಬ್ಲೇಮ್ ದ ಕಾನ್ಸ್ಪಿರೇಟರ್ಸ್. ನೋಡಿ, ಈ ಒಂದು ಆಂಟೋನಿಗೆ ಭಾಷಣವನ್ನು ಮಾಡಲಿಕ್ಕೆ ಅವಕಾಶವನ್ನು ಮೊದಲಿಗೆ ಕೊಡಲಿಕ್ಕೆ ಅವ್ರು ಯಾರೂ ಕೂಡ ಒಪ್ಕೊಂಡಿರೋದಿಲ್ಲ. ಎಲ್ಲಿ ಅವನು ಜನಗಳನ್ನು ತಮ್ಮ ವಿರುದ್ಧ ಎತ್ತಿ ಕಟ್ತಾನೆ ಅಂತಕ್ಕಂತಹ ಭಯ ಅಲ್ಲಿರ್ತಕ್ಕಂತಹ ಆ ಎಲ್ಲ ಸಂಚುಕೋರರಿಗೆ ಇರುತ್ತೆ. ಸೊ ಅವರೆಲ್ಲರೂ ಕೂಡ ಅವನಿಗೆ ಭಾಷಣದ ಒಂದು ಅವಕಾಶವನ್ನು ಕೊಡೋದು ಬೇಡ ಅಂತೇಳಿ ಹೇಳಿರ್ತಾರೆ. ಆದರೆ ಬ್ರೂಟಸ್ ಏನು ಮಾಡ್ತಾನೆ, ಅವನಿಗೆ ಒಂದು ಅವಕಾಶವನ್ನು ಕೊಡಲಿಕ್ಕೆ ಅವ್ರನ್ನೆಲ್ಲರನ್ನು ಕನ್ವಿನ್ಸ್ ಮಾಡ್ತಾನೆ. ಆಂಟೋನಿ ಬಿಗಿನ್ಸ್ ಈಸ್ ಫೇಮಸ್ ಸ್ಪೀಚ್. ಸೊ ಇಲ್ಲಿ ಆಂಟೋನಿಯ ಒಂದು ಮಾತುಗಳು ಕೂಡ ತುಂಬಾ ಫೇಮಸ್ ಇರ್ತವೆ. ಫ್ರೆಂಡ್ಸ್, ರೋಮನ್ಸ್, ಕಂಟ್ರಿಮೆನ್, ಲೆಂಡ್ ಮೀ ಯುವರ್ ಇಯರ್ಸ್. ಸೊ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತೇಳಿ ತನ್ನ ಒಂದು ಭಾಷಣವನ್ನು ಆಂಟೋನಿ ಆರಂಭಿಸ್ತಾನೆ. ಎಟ್ ಫಸ್ಟ್ ಹಿ ಸ್ಪೀಕ್ಸ್ ಸಾಫ್ಟ್ಲಿ ಆ್ಯಂಡ್ ಪ್ರೈಸಸ್ ಬ್ರೂಟಸ್ ಆ್ಯಸ್ ಆನ್ ಆನರಬಲ್ ಮ್ಯಾನ್. ತನ್ನ ಒಂದು ಭಾಷಣದ ಆರಂಭದಲ್ಲಿ ಅವನು ಡೈರೆಕ್ಟಾಗಿ ಸೀಸರ್ನ ಕುರಿತು ಮಾತನಾಡೋದಿಲ್ಲ. ಅದರ ಬದಲಾಗಿ ಏನು ಮಾಡ್ತಾನೆ ಅಂದರೆ ಬ್ರೂಟಸ್ನ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾನೆ. ಇವನೊಬ್ಬ ಆನರಬಲ್, ಗೌರವಯುತ ವ್ಯಕ್ತಿ ಅಂಥೇಳಿ ಆ ಬ್ರೂಟಸ್ನನ್ನು ಹೊಗಳ್ತಾ ಹೋಗ್ತಾನೆ. ಬಟ್ ಸ್ಲೋಲಿ, ನಿಧಾನಕ್ಕೆ. ಹಿ ಯೂಸಸ್ ಕ್ಲೆವರ್ ವರ್ಡ್ಸ್ ಟು ಟರ್ನ್ ದ ಪೀಪಲ್ಸ್ ಹಾರ್ಟ್ಸ್. ನಿಧಾನಕ್ಕೆ ಆ ಒಂದು ಜನಗಳ ಹೃದಯದಲ್ಲಿ ಈ ಒಂದು ಸಂಚುಕೋರರ ವಿರುದ್ಧವಾಗಿ ಯಾವ ರೀತಿ ಭಾವನೆಗಳನ್ನು ಮೂಡಿಸ್ಬೇಕೋ ಆ ರೀತಿ ಭಾವನೆಗಳನ್ನು ಮೂಡಿಸ್ತಾನೆ. ಹಿ ಶೋಸ್ ದೆಮ್ ಸೀಸರ್ಸ್ ವೂಂಡ್ಸ್ ಆ್ಯಂಡ್ ಟೆಲ್ಸ್ ದೆಮ್ ಹೌ ಸೀಸರ್ ಲವ್ಡ್ ರೋಮ್. ಸೊ ನಿಧಾನಕ್ಕೆ ಅವನು ಏನು ಮಾಡ್ತಾನೆ ಅಂದರೆ ಜೂಲಿಯಸ್ ಸೀಸರ್ ಆ ರೋಮ್ ಸಿಟಿಯನ್ನು ಮತ್ತು ರೋಮನ್ನರನ್ನ ಯಾವ ರೀತಿ ಪ್ರೀತಿಸ್ತಾ ಇದ್ದ ಅಂತಕ್ಕಂಥದ್ದನ್ನು ಆ ಒಂದು ಸೀಸರ್ನ ಗಾಯಗಳು ಅಂದರೆ ಅವರು ಏನು ಇರಿದು ಕೊಂದಿರ್ತಾರಲ್ವ ಆ ಎಲ್ಲ ಗಾಯಗಳನ್ನು ತೋರಿಸ್ತಾನೆ ಆ ಸೀಸರ್ ಬಗ್ಗೆ ಅವರಲ್ಲಿ ಗೌರವ ಮೂಡಬೇಕು, ಆ ರೀತಿಯಾಗಿರತಕ್ಕಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಹಿ ರೀಡ್ಸ್ ಸೀಸರ್ಸ್ ವಿಲ್. ಕೊನೆಗೆ ಇಲ್ಲಿ ಸೀಸರ್ ಬರೆದಿರ್ತಕ್ಕಂತಹ ಒಂದು ವಿಲ್ಲನ್ನು ಅವನು ಓದ್ತಾನೆ. ವಿಚ್ ಸೇಸ್ ದಟ್ ಸೀಸರ್ ಲೆಫ್ಟ್ ಮನಿ ಆ್ಯಂಡ್ ಪಾರ್ಕ್ಸ್ ಫಾರ್ ಆಲ್ ದ ಸಿಟಿಜನ್ಸ್. ಸೊ ಆ ಒಂದು ವಿಲ್ಲಲ್ಲಿ ತಾನು ಗಳಿಸಿರ್ತಕ್ಕಂತಹ ಎಲ್ಲ ಸಂಪತ್ತು ಕೂಡ ರೋಮನ್ ಜನಗಳಿಗೆ ಸೇರಿದ್ದು ಅಂತಕ್ಕಂಥದ್ದನ್ನು ಅವನು ಬರೆದಿರ್ತಾನೆ. ದ ಕ್ರೌಡ್ ಬಿಕಮ್ಸ್ ಆಂಗ್ರಿ ಆ್ಯಂಡ್ ಎಮೋಷ್ನಲ್. ಸೊ ಈ ರೀತಿ ಸೀಸರ್ ತಮಗೋಸ್ಕರ ಇಷ್ಟೆಲ್ಲವನ್ನು ಮಾಡಿದ್ದಾನೆ, ಸೊ ಅವನು ನಮ್ಮನ್ನು ಪ್ರೀತಿಸ್ತಾ ಇದ್ದ ಅಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೋ ಆಗ ಜನಗಳಿಗೆ ಕೋಪ ಬರ್ತಾ ಇದೆ ಆ ಒಂದು ಸಂಚುಕೋರರ ವಿರುದ್ಧ. ದೇ ರಿಯಲೈಸ್ ದ್ಯಾಟ್ ಸೀಸರ್ ವಾಸ್ ನಾಟ್ ಆಂಬಿಷಿಯಸ್ ಬಟ್ ಜನರಸ್. ಅವ್ರು ಅಂದ್ಕೊಂಡಿರ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ ಸೀಸರ್ ಒಬ್ಬ ನಿರಂಕುಶ ಅಧಿಕಾರಿ ಖಂಡಿತವಾಗ್ಲೂ ಅಲ್ಲ, ಅವನು ತುಂಬಾ ಉದಾರ ವ್ಯಕ್ತಿ, ತಾನು ಸಂಪಾದನೆ ಮಾಡಿದ್ದನ್ನು ಯುದ್ಧಗಳ ಮೂಲಕ ಅದೆಲ್ಲವನ್ನು ಕೂಡ ಪ್ರಜೆಗಳಿಗೆ ಒಪ್ಪಿಸ್ತಕ್ಕಂತಹ ಒಬ್ಬ ಜನರಸ್ ಪರ್ಸನ್ ಅಂತೇಳಿ ಅವರು ಅರ್ಥ ಮಾಡ್ಕೊಳ್ತಾರೆ. ಸೂನ್ ದೆ ರೈಸ್ ಇನ್ ರೆಬಲಿಯನ್. ಅವರೆಲ್ಲರೂ ದಂಗೆ ಹೇಳ್ತಾ ಇದ್ದಾರೆ. ದೆ ಬರ್ನ್ ಹೌಸಸ್ ಆ್ಯಂಡ್ ಅಟ್ಯಾಕ್ ದ ಕಾನ್ಸ್ಪಿರೇಟರ್ಸ್. ದಂಗೆ ಇದ್ಬಿಟ್ಟು ಅನೇಕ ಮನೆಗಳನ್ನು ಸುಟ್ಟು ಹಾಕ್ತಾರೆ ಮತ್ತು ಆ ಒಂದು ಕಾನ್ಸ್ಪಿರೇಟರ್ಸ್ ಏನಿದ್ರು ಅಂದರೆ ಸಂಚನ್ನು ರೂಪಿಸಿರ್ತಕ್ಕಂಥವ್ರು ಅನ್ನ ಕೊಲ್ಲೇಬೇಕು ಅಂತೇಳಿ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ತೊಡಗ್ತಾರೆ. ರೋಮ್ ಫಾಲ್ಸ್ ಇನ್ ಟು ಖೇಯಾಸ್. ಇಡೀ ರೋಮ್ ಪಟ್ಟಣದಲ್ಲಿ ಅಲ್ಲಿ ಏನು ಖೇಯಾಸ್ ಅಂದರೆ ಎಲ್ಲ ಸರ್ವನಾಶವೇ ಆರಂಭ ಆಗೋಗುತ್ತೆ. ದ ವಾರ್ ಬಿಗಿನ್ಸ್. ಯುದ್ಧ ಆರಂಭ ಆಗುತ್ತೆ. ಹೇಗೆ ಯುದ್ಧ ಆರಂಭ ಆಗುತ್ತೆ ನೋಡಿ. ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಫ್ಲೀ ಫ್ರಮ್ ರೋಮ್. ಸೊ ಈಗ ಜನಗಳು ದಂಗೆ ಇದ್ದಿದ್ದರಿಂದ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಅಲ್ಲಿಂದ ತಪ್ಪಿಸಿಕೊಂಡು ಬೇರೆ ಹೋಗ್ತಾರೆ. ದೆ ರೈಸ್ ಆನ್ ಆರ್ಮಿ ಟು ಫೈಟ್ ಅಗೇನ್ಸ್ಟ್ ಆಂಟೋನಿ ಆ್ಯಂಡ್ ಅಕ್ಟಿವಿಯಸ್, ಸೀಸರ್ಸ್ ಅಡಾಪ್ಟೆಡ್ ಸನ್. ಸೊ ಅವ್ರು ಅಲ್ಲಿಂದ ಹೋದವರು ಸುಮ್ಮನೆ ಇರಲಿಲ್ಲ. ಒಂದು ಆರ್ಮಿಯನ್ನು, ಒಂದು ಸೈನಿಕರನ್ನು ಕರೆದು ಅವರು ಕೂಡ ಏನು ಮಾಡ್ತಾರೆ, ಒಂದು ಸೈನ್ಯವನ್ನು ಸಂಘಟನೆ ಮಾಡ್ತಾರೆ. ಆ ಒಂದು ಸೈನ್ಯವನ್ನು ತೆಗೆದುಕೊಂಡು ಬಂದು ಆಂಟೋನಿ ಮತ್ತು ಅಕ್ಟಿವಿಯಸ್ ಮತ್ತು ಸೀಸರ್ನ ದತ್ತಪುತ್ರ ಏನಿರ್ತಾನೋ ಅವರ ವಿರುದ್ಧ ಹೋರಾಟ ಮಾಡಬೇಕು, ಅವರನ್ನು ಸೋಲಿಸಿ ಮತ್ತೆ ರೋಮ್ಗೆ
ತಾವೇ ಸಾಮ್ರಾಟರಾಗಬೇಕು ಅಂತಕ್ಕಂತಹ ಒಂದು ಕನಸು ಅವ್ರದ್ದಾಗಿರುತ್ತೆ. ಆಂಟೋನಿ, ಆಕ್ಟೇವಿಯಸ್ ಆ್ಯಂಡ್ ಲೆಪಿಡಿಯಸ್ ಫಾರ್ಮ್ ಎ ಗ್ರೂಪ್ ಕಾಲ್ಡ್ ದ ಸೆಕೆಂಡ್ ಟ್ರಿಮ್ಯುರೇಟ್ ಆ್ಯಂಡ್ ಟೇಕ್ ಕಂಟ್ರೋಲ್ ಆಫ್ ರೋಮ್. ಸೊ ಇಲ್ಲಿ ಆಂಟೋನಿ, ಆಕ್ಟೇವಿಯಸ್ ಮತ್ತು ದತ್ತಪುತ್ರನಾಗಿದ್ದಂತಹ ಲೆಪಿಡಿಸ್ ಇವರು ಕೂಡ ಒಂದು ಆರ್ಮಿಯನ್ನು ಸಂಘಟನೆ ಮಾಡ್ತಾರೆ. ದೇ ಮೇಕ್ ಅ ಲಿಸ್ಟ್ ಆಫ್ ಎನಿಮೀಸ್. ಸೊ ತಮ್ಮ ಒಂದು ಶತ್ರುಗಳ ಪಟ್ಟಿಯನ್ನು ಮಾಡ್ಕೊಳ್ತಾರೆ. ಆ್ಯಂಡ್ ಆರ್ಡರ್ ದೇರ್ ಡೆತ್ಸ್, ಅವರನ್ನು ಕೊಲ್ಲಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬರ್ತಾರೆ. ದ ಸಿಟಿ ಬಿಕಮ್ಸ್ ಫುಲ್ ಆಫ್ ಬ್ಲಡ್ ಆ್ಯಂಡ್ ರಿವೆಂಜ್. ಸೊ ಇಡೀ ಪಟ್ಟಣ ರಕ್ತಸಿಕ್ತವಾಗಿ ಹೋಗುತ್ತೆ, ದ್ವೇಷದಿಂದ ಕೂಡಿರುತ್ತೆ. ಇನ್ ದರ್ ಕ್ಯಾಂಪ್ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಹ್ಯಾವ್ ಎ ಬಿಗ್ ಆರ್ಗ್ಯುಮೆಂಟ್. ಈ ಕಡೆ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಕಿತ್ತಾಡ್ತಾ ಇದ್ದಾರೆ. ಕ್ಯಾಶಿಯಸ್ ಫೀಲ್ಸ್ ಇನ್ಸಲ್ಟೆಡ್ ಬಿಕಾಸ್ ಬ್ರೂಟಸ್ ಅಕ್ಯೂಸ್ಡ್ ಹಿಮ್ ಆಫ್ ಟೇಕಿಂಗ್ ಬ್ರೈಸ್. ಸೊ ಕ್ಯಾಶಿಯಸ್ ಈಗ ಇನ್ಸಲ್ಟ್ ಫೀಲ್ ಮಾಡ್ತಾ ಇದ್ದಾನೆ, ಅಂದರೆ ಬ್ರೂಟಸ್ ತನಗೆ ಅಪಮಾನವನ್ನು ಮಾಡಿದ್ದಾನೆ ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ಯಾಕೆಂದರೆ ಬ್ರೂಟಸ್ ಅವನನ್ನು ಬ್ರೈಬ್ ಅಂದರೆ ನೀನು ಭ್ರಷ್ಟಾಚಾರವನ್ನು ಮಾಡಿದೀಯಾ ಅಂತೇಳಿ ಹೇಳಿರ್ತಾನೆ, ಅದರಿಂದ ನನಗೆ ಅವಮಾನ ಆಗಿದೆ ಅಂತೇಳಿ ಕ್ಯಾಶಿಯಸ್ ಅಲ್ಲಿ ಜಗಳವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಬ್ರೂಟಸ್ ಈಸ್ ಆಲ್ಸೋ ಸ್ಯಾಡ್ ಬಿಕಾಸ್ ಹಿಸ್ ವೈಫ್ ಪೋರ್ಷಿಯಾ ಹ್ಯಾಸ್ ಕಿಲ್ಡ್ ಹರ್ ಸೆಲ್ಫ್. ಈ ಕಡೆ ಬ್ರೂಟಸ್ ಕೂಡ ತುಂಬಾ ಬೇಸರದಲ್ಲಿದ್ದಾನೆ, ಯಾಕೆಂದರೆ ಅವನ ಹೆಂಡತಿ ಕೂಡ ಸತ್ತು ಹೋಗಿರ್ತಾಳೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ ಪೋರ್ಷಿಯಾ. ಶಿ ಸ್ವಾಲೋಡ್ ಹಾಟ್ ಕೋಲ್ಸ್ ಬಿಕಾಸ್ ಶಿ ವಾಸ್ ವರೀಡ್ ಅಬೌಟ್ ಬ್ರೂಟಸ್. ಸೊ ಹಾಟ್ ಕೋಲ್ಸನ್ನು ಅವಳು ತಿಂದುಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಯಾಕೆಂದರೆ ತನ್ನ ಗಂಡನ ಕುರಿತು ಅವಳಿಗೆ ಚಿಂತೆ ಇರೋ ಕಾರಣದಿಂದ. ಆಫ್ಟರ್ ಸಮ್ ಟೈಮ್ ದ ಟೂ ಫ್ರೆಂಡ್ಸ್ ಫಾರ್ಗಿವ್ ಈಚ್ ಅದರ್ ಆ್ಯಂಡ್ ಪ್ರಿಪೇರ್ ಫಾರ್ ಬ್ಯಾಟಲ್. ಸ್ವಲ್ಪ ಹೊತ್ತಿನ ನಂತರ ಅಂದರೆ ಇಬ್ಬರು ಕೂಡ ಕೋಪ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಿತ್ತಾಡ್ತಾರೆ. ಬಟ್ ಕೆಲವೇ ಕ್ಷಣಗಳಲ್ಲಿ ಅವರಿಬ್ಬರು ಕೂಡ ಸಮಾಧಾನ ಮಾಡಿಕೊಂಡು ಮತ್ತೆ ಅವರಿಬ್ಬರು ಕೂಡ ಒಟ್ಟಾಗಿ ಹೋರಾಡ್ತಕ್ಕಂತಹ ತೀರ್ಮಾನಕ್ಕೆ ಬರ್ತಾರೆ. ದ್ಯಾಟ್ ನೈಟ್ ಆಸ್ ಬ್ರೂಟಸ್ ರೆಸ್ಟ್ಸ್ ಇನ್ ಹಿಸ್ ಟೆಂಟ್ ಹಿ ಸೀಸ್ ಸೀಸರ್ಸ್ ಘೋಸ್ಟ್. ಸೊ ಬ್ರೂಟಸ್ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವನ ಕನಸಲ್ಲಿ ಸೀಸರ್ನ ಒಂದು ಘೋಸ್ಟ್ ಅಂದರೆ ಪ್ರೇತಾತ್ಮ ಅಂದರೆ ದೆವ್ವದ ರೂಪದಲ್ಲಿ ಸೀಸರ್ ಕಾಣಿಸ್ಕೊಳ್ತಾನೆ. ದ ಘೋಸ್ಟ್ ಸೇಸ್ ಐ ಶಾಲ್ ಸಿ ಯು ಅಟ್ ಫಿಲಿಪ್ಪಿ. ನಾನು ನಿನ್ನನ್ನು ಫಿಲಿಪಿಯಲ್ಲಿ ನೋಡ್ಕೊಳ್ತೇನೆ. ಫಿಲಿಪ್ಪಿ ಅಂತಕ್ಕಂಥದ್ದು ಒಂದು ಪ್ಲೇಸ್ ಆಗಿರುತ್ತೆ, ಅಲ್ಲಿ ನಿನ್ನ ನೋಡ್ಕೊಳ್ತೇನೆ ಅಂತಕ್ಕಂತಹ ಹೇಳಿಕೆಯನ್ನು ಸೀಸರ್ನ ಘೋಸ್ಟ್ ಇವನಿಗೆ ಹೇಳುತ್ತೆ. ಬ್ರೂಟಸ್ ಫೀಲ್ಸ್ ಅಫ್ರೇಡ್ ಬಟ್ ಡಿಸೈಡ್ಸ್ ಟು ಫೇಸ್ ಹೀಸ್ ಫೇಟ್ ಬ್ರೇವ್ಲಿ. ಬ್ರೂಟಸ್ಗೆ ಆ ಕ್ಷಣ ಭಯ ಆಗುತ್ತೆ, ಆದರೆ ಏನು ಬರುತ್ತೋ ಅದು ಬರಲಿ, ನಾನು ಧೈರ್ಯವಾಗಿಯೇ ಎದುರಿಸಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬಂದಿರ್ತಾನೆ. ದ ಬ್ಯಾಟಲ್ ಆಫ್ ಫಿಲಿಪ್ಪಿ, ಕೊನೆಗೆ ಆ ಒಂದು ಫಿಲಿಪಿಯಲ್ಲಿ ಒಂದು ಯುದ್ಧ ನಡೀತಾ ಇದೆ. ದ ಫೈನಲ್ ಬ್ಯಾಟಲ್ ಹ್ಯಾಪನ್ಸ್ ಅಟ್ ಫಿಲಿಪ್ಪಿ. ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಫೈಟ್ ಬ್ರೇವ್ಲಿ ಅಗೇನ್ಸ್ಟ್ ಆಂಟೋನಿ ಆ್ಯಂಡ್ ಆಕ್ಟೇವಿಯಸ್. ಸೊ ಇಲ್ಲಿ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಇಬ್ಬರು ಕೂಡ ತುಂಬ ಧೈರ್ಯದಿಂದಾನೆ ಆಂಟೋನಿ ಮತ್ತು ಆಕ್ಟೇವಿಯಸ್ಗಳ ವಿರುದ್ಧ ಹೋರಾಡ್ತಾರೆ ಯುದ್ಧದಲ್ಲಿ. ಬಟ್ ದರ್ ಲಕ್ ಈಸ್ ಬ್ಯಾಡ್. ಅವರೆಷ್ಟೇ ಧೈರ್ಯವನ್ನು ತೋರಿಸಿದ್ರು ಕೂಡ ಅವರಿಗೆ ಅದೃಷ್ಟ ಇರಲಿಲ್ಲ. ಕ್ಯಾಶಿಯಸ್ ಮಿಸ್ಟೇಕನ್ಲಿ ಥಿಂಕ್ಸ್ ಹಿಸ್ ಫ್ರೆಂಡ್ ಟೈಟನಿಸ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್. ಸೊ ಕ್ಯಾಶಿಯಸ್ ಏನು ಅಂದ್ಕೊಳ್ತಾನೆ, ತನ್ನ ಫ್ರೆಂಡ್ ಆಗಿರ್ತಕ್ಕಂತಹ ಟೈಟನಿಯಸ್ ಅಂತಕ್ಕಂಥವನು ಏನಿದ್ದೋ ಅವನನ್ನು ಶತ್ರುಗಳು ಹಿಡಿದು ಬಿಟ್ಟಿದ್ದಾರೆ ಅಂತೇಳಿ ಅಂದ್ಕೊಳ್ತಾನೆ. ಆದರೆ ನಿಜವಾಗ್ಲೂ ಕೂಡ ಅಲ್ಲಿ ಟೈಟನಿಯಸ್ ಬಂಧನಕ್ಕೆ ಒಳಗಾಗಿರೋದಿಲ್ಲ. ಕ್ಯಾಶಿಯಸ್ ಆ ರೀತಿ ಅಂದ್ಕೊಳ್ತಾನೆ. ಔಟ್ ಆಫ್ ಸ್ಯಾಡ್ನೆಸ್ ಆ್ಯಂಡ್ ಗಿಲ್ಟ್ ಕ್ಯಾಶಿಯಸ್ ಕಿಲ್ಸ್ ಹಿಮ್ಸೆಲ್ಫ್ ವಿತ್ ಹಿಸ್ ಸೋರ್ಡ್. ಸೊ ತನ್ನ ಗೆಳೆಯ ಈಗ ಬಂಧನಕ್ಕೆ ಒಳಗಾಗಿದ್ದಾನೆ, ಅವನನ್ನು ಶತ್ರುಗಳು ಕೊಂದುಬಿಡ್ತಾರೆ ಅನ್ನೋದರಿಂದ ಬೇಸರಗೊಂಡಂತಹ ಕ್ಯಾಶಿಯಸ್ ಏನು ಮಾಡ್ತಾನೆ, ಅವನು ಕೂಡ ತನ್ನ ಒಂದು ಕತ್ತಿಯಿಂದ ತನ್ನನ್ನೇ ಕೊಂದ್ಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ವೆನ್ ಬ್ರೂಟಸ್ ಫೈಂಡ್ಸ್ ಕ್ಯಾಶಿಯಸ್ ಡೆಡ್ ಹೀ ಈಸ್ ಹಾರ್ಟ್ ಬ್ರೋಕನ್ ಬಟ್ ಕಂಟಿನ್ಯೂಸ್ ಟು ಫೈಟ್. ಸೊ ಬ್ರೂಟಸ್ ಕ್ಯಾಶಿಯಸ್ನ ಒಂದು ಸತ್ತಂತಹ ಸುದ್ದಿಯನ್ನು ಕೇಳಿದ ತಕ್ಷಣವೇ ಅವನ ಹೃದಯ ಒಡೆದು ಹೋಗುತ್ತೆ, ಆದರೆ ಅವನು ಅವನ ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಒಂದು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇನ್ ದ ಎಂಡ್ ಬ್ರೂಟಸಸ್ ಆರ್ಮಿ ಲೂಸಸ್. ಕೊನೆಗೆ ಬ್ರೂಟಸ್ನ ಸೈನ್ಯವು ಕೂಡ ಸೋತು ಹೋಗುತ್ತೆ. ಹಿ ಡಸ್ ನಾಟ್ ವಾಂಟ್ ಟು ಬಿ ಕ್ಯಾಪ್ಚರ್ಡ್ ಸೊ ಹಿ ಆಲ್ಸೋ ಕಿಲ್ಸ್ ಹಿಮ್ಸೆಲ್ಫ್ ವಿತ್ ಹಿಸ್ ಸೋರ್ಡ್. ಸೊ ಈಗ ಶತ್ರುಗಳು ತನ್ನನ್ನು ಕ್ಯಾಪ್ಚರ್ ಮಾಡ್ತಾರೆ, ಸೆರೆ ಹಿಡಿತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಬ್ರೂಟಸ್ಗೆ. ಸೊ ಅವರಿಂದ ಸೆರೆ ಆಗಲಿಕ್ಕೆ ಅವನಿಗೆ ಇಷ್ಟ ಇಲ್ಲ, ಹಾಗಾಗಿ ಏನು ಮಾಡ್ತಾನೆ, ಅವನು ಕೂಡ ತನ್ನ ಒಂದು ಕತ್ತಿಯಿಂದ ಅವನೇನೆ ಸಾಯ್ತಾ ಇದ್ದಾನೆ. ಹಿಸ್ ಲಾಯಲ್ ಸರ್ವೆಂಟ್ ಸ್ಟ್ರಾಟೋ ಹೆಲ್ಪ್ಸ್ ಹಿಮ್. ಸೊ ಈ ರೀತಿ ಸಾಯಲಿಕ್ಕೆ ಇವನ ಒಬ್ಬ ಸರ್ವೆಂಟ್ ಇರ್ತಾನೆ, ಸೇವಕ ಸ್ಟ್ರಾಟೋ ಅಂತಕ್ಕಂಥವನು, ಅವನು ಸಹಾಯ ಮಾಡ್ತಾನೆ. ಆಫ್ಟರ್ ದ ಬ್ಯಾಟಲ್ ಆಂಟೋನಿ ಆ್ಯಂಡ್ ಆಕ್ಟೇವಿಯಸ್ ಫೈಂಡ್ ಬ್ರೂಟಸಸ್ ಬಾಡಿ. ಸೊ ಈ ಒಂದು ಯುದ್ಧ ಮುಗಿದ ನಂತರದಲ್ಲಿ ಆಂಟೋನಿ ಮತ್ತು ಆಕ್ಟೇವಿಯಸ್ ಆ ಒಂದು ಬ್ರೂಟಸ್ ಸತ್ತು ಬಿದ್ದಿರತಕ್ಕಂತಹ ಒಂದು ಶರೀರವನ್ನು ಬಂದು ನೋಡ್ತಾರೆ. ಆಂಟೋನಿ ಸ್ಪೀಕ್ಸ್ ಕೈಂಡ್ಲಿ ಆಫ್ ಹಿಮ್ ಆ್ಯಂಡ್ ಸೇಸ್. ಆಂಟೋನಿಗೆ ನೋಡಿ ಆ ಬ್ರೂಟಸ್ನ ಕುರಿತು ಯಾವುದೇ ಕೋಪ ಇಲ್ಲ, ಅವನೊಬ್ಬ ಆನೆಸ್ಟ್ ಪರ್ಸನ್ ಅಂತಕ್ಕಂಥದ್ದು ಆಂಟೋನಿಗೆ ಗೊತ್ತಿರುತ್ತೆ. ಈಗ ಬ್ರೂಟಸ್ ಆ ಒಂದು ಸಂಚುಕೋರರ ಸಂಚಿಗೆ ಒಳಗಾಗಿದ್ದಾನೆ ಅಂತಕ್ಕಂಥದ್ದು ಕೂಡ ಆಂಟೋನಿಗೆ ತಿಳಿದಿರುತ್ತೆ. ದಿಸ್ ವಾಸ್ ದ ನೋಬೆಲೆಸ್ಟ್ ರೋಮನ್ ಆಫ್ ದೆಮ್ ಆಲ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇಡೀ ರೋಮನ್ನರಲ್ಲೇ ಅತ್ಯಂತ ಗೌರವಯುತವಾಗಿರತಕ್ಕಂತಹ ವ್ಯಕ್ತಿ ಬ್ರೂಟಸ್ ಅಂತಕ್ಕಂತಹ ಹೇಳಿಕೆಯನ್ನು ಇಲ್ಲಿ ಆಂಟೋನಿ
ಹೇಳ್ತಾ ಇದ್ದಾನೆ. ಹಿ ಮೀನ್ಸ್ ದ್ಯಾಟ್ ಬ್ರೂಟಸ್ ವಾಸ್ ನಾಟ್ ಜಲಸ್ ಲೈಕ್ ದ ಅದರ್ಸ್. ಬೇರೆಯವರು ಹೊಟ್ಟೆ ಕಿಚ್ಚಿನಿಂದ ಸೀಸರ್ನನ್ನು ಕೊಲ್ಲಿಕ್ಕೆ ಪ್ಲಾನನ್ನು ಮಾಡಿದರು, ಆದರೆ ಬ್ರೂಟಸ್ಗೆ ಇದು ತಿಳಿದಿಲ್ಲ. ಅವನು ಕೇವಲ ರೋಮನ್ನರ ಒಳಿತಿಗಾಗಿ ಮಾತ್ರ ಸೀಸರ್ನ ಕೊಲ್ಲಬೇಕು ಅಂತಕ್ಕಂತಹ ಪ್ಲಾನನ್ನು ಮಾಡಿರ್ತಾನೆ. ಯಾಕೆಂದರೆ ಈ ಒಂದು ಸಂಚುಕೋರರು ಹೇಳಿದ್ದನ್ನು ನಂಬಿದ್ದ. ಹಿ ಟ್ರೂಲಿ ಬಿಲೀವ್ಡ್ ಹಿ ವಾಸ್ ಡೂಯಿಂಗ್ ದ ರೈಟ್ ಥಿಂಗ್ ಫಾರ್ ರೋಮ್. ಅವನು ಅಂದ್ಕೊಂಡಿದ್ದ ಈ ರೋಮನ್ನರಿಗೆ ನಾನು ಒಳ್ಳೇದು ಮಾಡ್ತೀನಿ ಅಂಥೇಳಿ ಸೀಸರ್ನ ಸಾವಿನಲ್ಲಿ ಭಾಗಿಯಾಗಿರ್ತಾನೆ. ಆಂಟನಿ ಆರ್ಡರ್ಸ್ ದಟ್ ಬ್ರೂಟಸ್ ಶುಡ್ ಬಿ ಬೆರೀಡ್ ವಿತ್ ಆನರ್ ಆ್ಯಂಡ್ ರೆಸ್ಪೆಕ್ಟ್. ಸೊ ಆ ಒಂದು ಬ್ರೂಟಸ್ನ ಶವವನ್ನು ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂಥೇಳಿ ಆಂಟನಿ ಆರ್ಡರ್ ಮಾಡ್ತಾ ಇದ್ದಾನೆ. Thus ends the tragedy of Julius Caesar, a story of friendship, betrayal, ambition and fate. ಸೊ ಈ ರೀತಿ ತನ್ನ ಗೆಳೆಯರಿಂದಲೇ ಹತನಾದಂತಹ ಸೀಸರ್ ಮತ್ತು ಯಾವ ರೀತಿ ಸಂಚುಕೋರರು ಬಿಟ್ರೇಯಲ್, ಆಂಬಿಷನ್ ಅಂದರೆ ಉನ್ನತ ಗುರಿ, ಅಂದರೆ ಏನಾದರೂ ನಾವು ಸಾಧಿಸಬೇಕು ಅಂತಕ್ಕಂತಹ ಆಂಬಿಷನ್ ಮತ್ತು ಹಣೆ ಬರಹ, ಇವೆಲ್ಲವನ್ನು ಒಂದು ಥೀಮ್ ಆಗಿ ಈ ಒಂದು ಟ್ರಾಜಿಡಿಯಲ್ಲಿ ನೋಡ್ತೇವೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಂಗ್ಲೀಷ್ ಲಿಟ್ರೇಚರ್ಗಳನ್ನು ನೀವು ಕನ್ನಡದಲ್ಲೇ ಈಸಿಯಾಗಿ ಕಲಿಬೇಕು ಅಂದರೆ ಯಾವುದೇ ಲೆಸನ್ ಇರ್ಬೋದು, ಪೋಯಮ್ಸ್ ಇರ್ಬೋದು ಅಥವಾ ಎಸ್ಸೆಗಳಿರ್ಬೋದು, ಈ ಒಂದು ಚಾನಲ್ನಲ್ಲಿ ನಿಮಗೆ ಸುಲಭವಾಗಿ ಹೇಳಿಕೊಡಲಾಗುತ್ತೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲ್ ಮತ್ತು ರೈಟರ್ ನೇಮ್ ಎಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಡೂ ದ ಲೆಸನ್ಸ್ in the future videos. Thank you for watching. All the best.